ರೆಕಾರ್ಡ್ ಆಗ್ತದೆ. ಹಾಂ, ಈ ಸಾರ್ ಹೆಸರು ಪ್ರಶಾಂತ್ ಅಂತ. ಇವರು ಇಲ್ಲಿ ಯೋಗವಂತ ಅಂತ ಅಪೋಲೋ ಹತ್ರ ಇದೆಯಲ್ಲ, ಮೇಲ್ಗಡೆ ಯೋಗ ಕ್ಲಾಸ್ ನಡೆಸ್ತಾ ಇದ್ದಾರೆ. ಆಮೇಲೆ ಮಲ್ಲತ್ತಹಳ್ಳಿನಲ್ಲಿ ಒಂದು ಬ್ರಾಂಚ್ ಇದೆ. ಆಮೇಲೆ ಈಗ ನಾಗದೇವನಹಳ್ಳಿಯಲ್ಲಿ ಒಂದು ಶುರು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಇವರು ಚೆನ್ನಾಗಿ ಮಾಡ್ತಾರೆ. 6 ಬ್ಯಾಚ್ ಮಾಡ್ತಾರೆ. ಆಕ್ಚುಲಿ ಬೆಳಿಗ್ಗೆ 3, ಸಾಯಂಕಾಲ 3 ಮಾಡ್ತಾರೆ. ಫ್ಲೆಕ್ಸಿಬಲ್ ಟೈಮ್, ನಿಮ್ಗೆ ಯಾವ್ಯಾವ್ದು ಅನುಕೂಲ ಇರುತ್ತೋ ಆ ಟೈಮಲ್ಲಿ ಇದಕ್ಕೆ ಹೋಗ್ಬೋದು. ಅಂದ್ರೆ ಈ ಬ್ಯಾಚ್ನವ್ರು ಇದಕ್ಕೆ ಹೋಗ್ಬೇಕು ಅಂತ ಏನಿಲ್ಲ. ಎಲ್ಲಾರು ಎಲ್ಲಾ ಬ್ಯಾಚ್ಗೂ ಅಟೆಂಡ್ ಮಾಡ್ಬೋದು. ಅಕಸ್ಮಾತ್ ಅವ್ರ ಬ್ಯಾಚಲ್ಲಿ ಆಗ್ಲಿಲ್ಲ ಅಂದ್ರೆ ಬೇರೆದಕ್ಕೆ ಅಟೆಂಡ್ ಆಗ್ಬೋದು. ಆ ಥರನೂ ಇವ್ರಿಗೆ ವ್ಯವಸ್ಥೆ ಇದೆ. ಆಮೇಲೆ ಇವ್ರು ಒಬ್ಬರೇ ಇರ್ತಲ್ಲ, 3 ಜನ ಇದ್ದಾರೆ ಮಾಸ್ಟರ್ಗಳು. ಅವರೆಲ್ಲರೂ ಅವರು ಏನ್ ಹೇಳ್ಬೇಕಾರೆ ಅವರ ಸ್ಕಿಲ್ ಪ್ರಕಾರ ಇದನ್ನ ಹೇಳ್ಕೊಡ್ತಾರೆ. ಅದು ಒಂಥರ ಅಡ್ವಾಂಟೇಜ್. ಒಬ್ಬರೇ ಒಂದೇ ತರ ಮಾಡಿಸ್ತಾ ಇರಲ್ಲ. ಆಮೇಲೆ ಈಗ ಒಂದು ಯೋಗ ಈಗ ಹೇಳ್ಕೊಟ್ರೆ ಅವರು ಅದು ರಿಪೀಟ್ ಆಗಕ್ಕೆ ಇನ್ನೊಂದು ಏನಿಲ್ಲಾದ್ರೂ ಮಿನಿಮಮ್ 3 ತಿಂಗಳಾಗತ್ತೆ. ವಾಪಸ್ ಅದು ನಮ್ಗೆ ಕಲಿಬೇಕಂದ್ರೆ ಅದಕ್ಕೆ ನಾವು ಆಬ್ಸೆಂಟ್ ಆದ್ರೆ ನಮ್ಗೆ ಮೋಸ ಆಗತ್ತೆ, ಲಾಸ್ ಆಗತ್ತೆ. ಅಷ್ಟು ಚೆನ್ನಾಗಿ ಎಲ್ಲಾರು ಹೇಳ್ಕೊಡ್ತಾರೆ. 3 ಜನ ಸೈಕಲ್ ಕರೆಕ್ಟಾಗಿ ಕೊಡ್ತಾರೆ. ಸರ್ ಅವಾಗವಾಗ ಬಂದು ಹೇಳ್ಕೊಡ್ತಾರೆ. ಬಟ್ ಎಲ್ಲಿ ನೀವು ರೆಗ್ಯುಲರ್ ತಗೊಳ್ಳೋದೇನು ಸರ್? ಅದೇ 3 ಬ್ರಾಂಚಲ್ಲಿ ಓಡಾಡ್ಕೊಂಡಿರ್ತೀನಿ. ಹಾಂ, ನಮಗೂ ಬಂದಿದ್ರು ಈ ಸರಿ. ಈ ಶುಕ್ರವಾರ ನಾನು ಹೋಗಿರ್ಲಿಲ್ಲ, ಬ್ಯಾಡ್ಲಾಕ್ ಬಂದು. ತುಂಬಾ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿದೆ ಯೋಗವಂತ. 8 ತಿಂಗಳಾಯ್ತಲ್ಲ ಅಷ್ಟೇನೆ. ಬಟ್ ತುಂಬಾ ಫೇಮಸ್ ಆಗಿದೆ ಅದು ಇವಾಗ. ಅದೇ ಇದು ಅಡ್ವಾಂಟೇಜ್ ತುಂಬಾ ಚೆನ್ನಾಗಿದೆ. 3 ಜನ ಸರ್ಗಳು ಎಲ್ಲ ಬೇರೆ ಬೇರೆಯವ್ರು ಬರ್ತಾರಲ್ಲ, ಬೇರೆ ಬೇರೆ ರೀತಿಯಲ್ಲಿ ಅವ್ರದೇ ಆದ ರೀತಿಯಲ್ಲಿ ಎಲ್ಲ ಹೇಳ್ಕೊಡ್ತಾರೆ. ಅದು ನನಗೆ ಈಗ ರೀಸೆಂಟ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಒಂದ್ಸರಿ ನನ್ನ ಮೈ ಹೆಂಗ್ ಬಗ್ಗಿರತ್ತೋ ದಿನಾನು ಅದೇ ತರ ಬಗ್ಗಲ್ಲ. ಬೇರೆ ಬೇರೆ ತರದವ್ರು ಬಂದಾಗ ಬೇರೆ ಬೇರೆ ತರದಲ್ಲಿ ಹೇಳ್ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಯೋಗ. ಇವರು ಅಷ್ಟೇ, ಇವರು YIC DIB ಸರೇ ಹೇಳ್ಬೇಕಂತ ಗೊತ್ತಿಲ್ಲ. PSC ಮಾಡ್ಕೊಂಡು MSc ಮಾಡ್ಕೊಂಡು ಯೋಗದಲ್ಲಿ ಪ್ರತಿಯೊಂದು ಇದೆಲ್ಲ ಸಂಬಂಧಪಟ್ಟಿದ್ದು ಯೋಗಕ್ಕೆ ಎಲ್ಲ ಮಾಡ್ಕೊಂಡಿದ್ದಾರೆ. ಈಗ PhD ಮಾಡ್ತಾ ಇದ್ದಾರಂತೆ. ದೊಡ್ಡ ಕ್ಲಾಪ್ ಅಲ್ಲಿ ಇವ್ರಿಗೆ ಎಷ್ಟು ಫೇಮಸ್ ಆಗಿದೆ ಅಂತ. ಇಲ್ಲಿಂದಾನೇ ಅವ್ರಿಗೆ ಶುರುವಾಗಿ ಬೇರೆ ಕಡೆ ಎಲ್ಲ ತುಂಬಾ ಕೊಟ್ಟಿದ್ದಾರೆ. ಇವರು ಪ್ರೋಗ್ರಾಮ್ಗಳನ್ನೆಲ್ಲ ಕೊಟ್ಟಿದ್ದಾರೆ, ಪೋಸ್ಟರ್ಸ್ ಎಲ್ಲ ಅಲ್ಲಿ ಹಾಕಿದ್ದಾರೆ. ನಮ್ಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ. ಸರ್ ನಿಮ್ಮ ಬಗ್ಗೆನೂ ಹೇಳ್ಕೊಂಡು ಸ್ವಲ್ಪ ಯೋಗ ಬಗ್ಗೆನು ಯಾಕೆ ಮಾಡಬೇಕು, ಎಂಥವ್ರು ಮಾಡಬಹುದು ಎಲ್ಲದನ್ನು ಸ್ವಲ್ಪ ದಯವಿಟ್ಟು ತಿಳಿಸ್ಕೊಡ್ಬೇಕು. ನಮ್ಮ ಫಸ್ಟ್ ಮೊದಲನೇದಾಗಿ ನಮ್ಮ ಲೇಡೀಸ್ ವಿಂಗ್ಗೆ ನಿಮಗೆ ಆಧಾರದ ಸುಸ್ವಾಗತ ಸರ್. ಈಗ ಸರ್ ಮಾತಾಡ್ತಾರೆ. ಅವರೆಲ್ಲ ಮಾತಾಡಿದ ಮೇಲೆ ನಿಮ್ಗೆ ಏನಾದ್ರೂ ಕ್ವಶನ್ಸ್ ಇದ್ರೆ ಮಧ್ಯೆ ಕೇಳಬೇಡಿ, ಡಿಸ್ಟರ್ಬ್ ಆಗ್ಬೋದು ಅವ್ರಿಗೆ. ಆಮೇಲಿಂದ ಕೇಳ್ಕೊಂಡು ಅದಕ್ಕೆ ಕನ್ಕ್ಲೂಷನ್ ತಗೊಳ್ತೀವಿ. ಓಕೆನಾ? ಧನ್ಯವಾದ. ಮೈಕ್ ಬೇಕಾ? ಹಾಗೆ ಮಾತನಾಡ್ಬೋದಲ್ವಾ? ಕೇಳಿಸ್ಬೋದು. ನಾವು ನಿಮ್ಗೆ ಅಂತಾನೆ ತಂದು. ಹೌದಾ? ಓಕೆ. ಸೊ ಚಿಕ್ಕದೇ ಅಲ್ವಾ ಹಾಲು, ಕೇಳಿಸುತ್ತಲ್ಲ, ಏನು ತೊಂದರೆ ಇಲ್ಲ ಅನಿಸುತ್ತೆ. ಹಾಂ. ಸೊ ಇಷ್ಟೆಲ್ಲ ಚೆನ್ನಾಗಿ ಏನು ಪರಿಚಯ ಮಾಡಿಕೊಟ್ಟ ಜಯಂತಿ ಮೇಡಮ್ಗೆ ಧನ್ಯವಾದಗಳು. ಧನ್ಯವಾದ. ಇಲ್ಲ ಆಗಿದೆ ನಡೀತಾ ಇದೆ. ಹಾಂ, ಖುಷಿಯಾಗುತ್ತೆ ಎಲ್ಲರೂ ಈ ಥರ ಒಟ್ಟಿಗೆ. ಈಗ ಈ ನಡುವೆ ಈ ಥರ ಒಟ್ಟೊಟ್ಟಿಗೆ ಏನು ಸೇರೋದೇ ಕಡಿಮೆ ಆಗೋಗ್ಬಿಟ್ಟಿದೆ. ಬಟ್ ಇದೊಂದು ಮಂಡಳಿ ಥರ ಮಾಡಿಕೊಂಡು ಎಲ್ಲ ಚೆನ್ನಾಗಿ ತುಂಬ ಖುಷಿಯಾಗುತ್ತೆ. ಈಗಿನ ಕಾಲದಲ್ಲಿ ಹೇಳ್ತಾರಲ್ಲ, ವಿ ಆರ್ ಇನ್ ದ ಎಪಿಡೆಮಿಕ್ ಆಫ್ ಲೋನ್ಲಿನೆಸ್ ಅಂತ ಹೇಳ್ತೀವಿ. ಬರೀ ಒಂಟಿತನ ಭಾಳ ಜನ ಕಾಡೋಕ್ಕೆ ಶುರುವಾಗೋಗ್ಬಿಟ್ಟಿದೆ. ಈ ಕಾಲಮಾನದಲ್ಲಿ ಹಿಂಗೆಲ್ಲ ಒಟ್ಟಿಗೆ ಸೇರೋದು ಬಹಳ ವಿರಳ. ಅಂಥದ್ರಲ್ಲಿ 20 ವರ್ಷ ಆಯಿತು ನಮ್ಮದು ಮಹಿಳಾ ಮಂಡಳಿ. ಓಹ್, 20 ಇಯರ್ಸ್. ಓಹ್, ತುಂಬ ಗ್ರೇಟ್ ಹಾಗಾದರೆ ಈಗಿದ್ದಿದ್ರಲ್ಲಿ. ಸೊ ಇಷ್ಟು ಚೆನ್ನಾಗೆಲ್ಲ ಇಂಟ್ರಡಕ್ಷನ್ ಎಲ್ಲ ಮಾಡಿಕೊಟ್ರು ಜಯಂತಿ ಮೇಡಮು. ಅದೇ ನಾನು ಸೆಲ್ಫ್ ಇಂಟ್ರಡಕ್ಷನ್ ಅಂದರೆ ಎಲ್ಲ ಹೇಳಿದ್ದಾಯಿತು. ನಂದು ಡಿಪ್ಲೊಮಾ ಇನ್ ಯೋಗ ಮಾಡಿದ್ದೀನಿ, ಡಿಪ್ಲೊಮಾ ಇನ್ ಯೋಗ ಥೆರಪಿ, ಮತ್ತು BSc ಇನ್ ಯೋಗ, MSc ಇನ್ ಯೋಗ, ಆಮೇಲೆ PhDಗೆ ಜಾಯ್ನ್ ಆಗಿದ್ದೆ. ಆಮೇಲೆ ಅದೇ ನಡೀತಾ ಇದೆ ಇನ್ನೂ. ಅದು ಗೊತ್ತಲ್ಲ, PhD ಅಂದರೆ ತುಂಬ 6-7 ವರ್ಷಕ್ಕೆ ಹಿಡಿಯುತ್ತೆ. ಅದು ಇನ್ನೂ ನಡೀತಾ ಇದೆ. ಅದು ಯಾವಾಗ ಮುಗಿಯುತ್ತೋ ಇನ್ನೂ ರಿಸರ್ಚ್ ವರ್ಕ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ಅರ್ಥ ಆಗುತ್ತೆ ಊಟಕ್ಕಿಂತ ಮುಂಚೆ ಮತ್ತು ಊಟ ಆದಮೇಲೆ ಲೆಕ್ಚರ್ ಕೇಳೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಬಟ್ ಆದರೂ ಆದಷ್ಟು ಸಂಕ್ಷಿಪ್ತವಾಗಿ ತಿಳಿಸ್ತೀನಿ, ತುಂಬ ಟೈಮ್ ತೊಗೊಳ್ಳಲ್ಲ. ಸೊ ಇಲ್ಲ, ಲೆಕ್ಚರ್ಗಳು ಕಾಲೇಜ್ಗಳಲ್ಲೂ ಕರೀತಾರಲ್ಲ, ಊಟ ಆಗಿದ ತಕ್ಷಣ ಇಟ್ಬಿಟ್ಟಿರ್ತಾರೆ.
ಊಟ ಆಗಿದ ತಕ್ಷಣ ಅದು ಆ್ಯಕ್ಚುಲಿ ಹಾಂ ಅದು ನಾರ್ಮಲ್ ಸೈನ್ಸ್. ಅದು ಏನಂದರೆ ಯಾವಾಗ ಹೊಟ್ಟೆಗೆ ಊಟ ಹೋಗುತ್ತಲ್ಲ ಬ್ಲಡ್ ಸೆಲ್ ಗಟ್ ಏನು ಮಾಡುತ್ತೆ, ಯಾವ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತಲ್ಲ ಅಲ್ಲಿಗೆ ರಕ್ತ ಸಂಚಾರ ತಲುಪಿಸ್ತಾ ಇರುತ್ತೆ. ನಾವು ಯಾವ ಊಟ ಮಾಡಿದ ತಕ್ಷಣ ಏನಾಗುತ್ತೆ, ಹೊಟ್ಟೆಗೆ ರಕ್ತ ಸಂಚಾರ ಜಾಸ್ತಿ ಹೊಟ್ಟೋಗ್ಬಿಡುತ್ತೆ, ಮೆದ್ಲಿಗೆ ಕಡಿಮೆ ಆಗೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಹಾಂ ಅವಾಗ ಏನಾಗುತ್ತೆ, ಮಂಪ್ರ ಆಗ್ತಾ ಇರುತ್ತೆ, ನಿದ್ದೆ ಬರೋ ಥರ ಆಗಿಬಿಡುತ್ತೆ. ಸೊ ಅವಾಗ ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಸೊ ಅದಕ್ಕೆ ನಮಗೂ ಅಷ್ಟೇ ಆಗಿನ ಕಾಲದಲ್ಲೇ ಹೇಳೋರಲ್ಲ, ಏನಪ್ಪ ಅಂದರೆ ಸ್ನಾನ ಮಾಡಿದ ತಕ್ಷಣ ಊಟಕ್ಕೆ ಕುತ್ಕೊಂಬೇಡಿ, ಅದು ಊಟ ಆಗಿದ ತಕ್ಷಣ ಸ್ನಾನ ಮಾಡಿಬಿಡಿ ಅಂತ ಹೇಳಿದ್ರೆ ಅದೊಂದು ನ್ಯೂಟ್ರಲೈಸಿಂಗ್ ಟೈಮ್ ಬೇಕು. ಅದಕ್ಕೆ ಆಗಿನ ಕಾಲದಲ್ಲಿ ಏನು ಮಾಡ್ತಾರೆ, ಸ್ನಾನ ಮಾಡಾದ್ಮೇಲೆ ಪೂಜೆ ಮಾಡಿ ಆಮೇಲೆ ನಾಷ್ಟ ಮಾಡ್ತಾಯಿದ್ದು. ಅವಾಗ ನ್ಯೂಟ್ರಲೈಸಿಂಗ್ ಪೀರಿಯಡ್ ತಕ್ಷಣ ಏನಾಗುತ್ತೆ, ನಾವು ಸ್ನಾನ ಮಾಡಿದಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಮಸಲ್ಸ್ ಮೇಲೆ ಜಾಸ್ತಿ ಇರುತ್ತೆ, ಹೊಟ್ಟೆಗೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಇರುತ್ತೆ. ನಾವು ಇಮಿಡಿಯೇಟಾಗಿ ತಿಂದುಬಿಟ್ರೆ ಅವಾಗ ಸಿಸ್ಟಮು ಕನ್ಫ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ನಾನ ಆದಮೇಲೆ ಪೂಜೆ ಮಾಡಿ ಆಮೇಲೆ ಊಟ ಮಾಡೋಂಥದ್ದು ಅದು ನ್ಯೂಟ್ರಲೈಸಿಂಗ್ ಪೀರಿಯಡು. ಸೊ ಅವಾಗ ನಮ್ಮದು ತಿನ್ನುವಂಥ ಪಚನ ಕ್ರಿಯೆ ಎಲ್ಲ ಚೆನ್ನಾಗುತ್ತೆ. ಅದಕ್ಕೆ ಓಡಾಡ್ಕೊಂಡೆಲ್ಲ ತಿನ್ಬೇಡಿ ಅಂತ ಹೇಳ್ತೀವಿ. ಒಂದು ಕಡೆ ಕುತ್ಕೊಂಡು ತಿಂದರೆ ಅವಾಗ ಗಟ್ ಅಂತ ಹೇಳ್ತೀವಿ, ನಮ್ಮ ಹೊಟ್ಟೆ ಭಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ಈ ಥರದ್ದೆಲ್ಲ ಇರುತ್ತೆ. ಒಂದು ಸ್ವಲ್ಪ ಸಣ್ಣ ಪುಟ್ಟದ್ದು ಎಷ್ಟೆಷ್ಟಾಗುತ್ತೋ ಅಷ್ಟು ಫಾಲೋ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೇಳೋದೆಲ್ಲನೂ ಫಾಲೋ ಮಾಡಬೇಕು ಅಂದರೆ ಎಲ್ಲರೂ ಕಷ್ಟ ಆಗ್ಬೋದು. ಕೆಲವೊಂದು ಕಡೆ ಏನಾಗುತ್ತೆ, ಮದುವೆ ಮನೆಗೆ ಹೋಗ್ತೀವಿ, ಅಲ್ಲಿ ಕುರ್ಚಿ ಹಾಕಿರ್ತಾರೆ, ನಾನಿಲ್ಲ ನೆಲದ ಮೇಲೆ ಕುತ್ಕೊಂಡು ಮಾಡ್ತೀನಿ ಅಂದರೆ ಹಂಗೆ ಹೇಳೋಕ್ಕಾಗಲ್ಲ. ಆ ಕಾಲನೂ ತಕ್ಕದಾಗ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ. ಬಟ್ ಯಾವಾಗ ಮನೇಲಿ ಇರ್ತೀವೋ ಏನೇನು ಅನುಕೂಲ ಆಗುತ್ತೋ, ಏನೇನು ಮಾಡಲಿಕ್ಕಾಗುತ್ತೋ ಅದನ್ನು ಅನುಸರಿಸ್ಕೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಜಯಂತಿ ಮೇಡಮ್ ಹೇಳ್ತಾಯಿದ್ರು, ಪ್ರತಿ ತಿಂಗಳೂ ಒಬ್ಬೊಬ್ರು ಬರ್ತಾ ಇರ್ತಾರೆ, ಒಬ್ಬೊಬ್ಬರು ಗೆಸ್ಟ್ಗಳು ಬಂದು ಒಂದೊಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದನ್ನೆಲ್ಲ ನಾವು ಇದು ಮಾಡಿದೆ ತಿಳ್ಕೊಳ್ತಾ ಇರ್ತೀವಿ ಅಂತ ಹೇಳ್ತಾಯಿದ್ರು. ಮತ್ತು ಎಷ್ಟೋ ನಾನು ಹೇಳೋ ವಿಚಾರಗಳನ್ನು ರಿಪೀಟ್ ಆಗಬಹುದು, ಬಟ್ ಆದರೂ ರಿಪೀಟ್ ಆದರೂ ಒಳ್ಳೆಯದನ್ನು ಪದೇ ಕೇಳ್ತಾ ಇದ್ದರೆ ಒಳ್ಳೆಯದಂದ್ರೆ ಇನ್ನೂ ಮನದಟ್ಟಾಗ್ತಾ ಹೋಗುತ್ತಂತೆ. ಅದಕ್ಕೆ ಇನ್ನೊಂದ್ಸರಿ ರಿಪೀಟ್ ಆದರೂ ಪರವಾಗಿಲ್ಲ. ಯೋಗದ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ ಇವಾಗ ಯಾರಿಗೂ ಏನು ನಾಲೆಜ್ ಕಡಿಮೆ ಅಂತಿಲ್ಲ, ಎಲ್ಲ ನೀವು ಬಹಳಷ್ಟು ತಿಳ್ಕೊಂಡಿರ್ತೀರ. ಸೊ ನನಗೂ ತಿಳಿದಿರುವಂಥದ್ದು ಸ್ವಲ್ಪ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಆರೋಗ್ಯ ಅಂದರೆ ಬಹಳಷ್ಟು ವಿಚಾರಗಳು ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ಸೊ ಅದ್ರಲ್ಲಿ ಒಂದು ಬಂದು ಆಹಾರ, ಊಟ ಬಹಳ ಮುಖ್ಯ ಆಗಿರುತ್ತೆ. ಊಟದ ಮತ್ತು ತುಂಬ ಅದು ಏನು ತಿನ್ನಬೇಕು ಅದು ತುಂಬ ಅದೊಂದೇ ದೊಡ್ಡ ಟಾಪಿಕ್ ಆಗೋಗ್ಬಿಡುತ್ತೆ. ಜಸ್ಟ್ ಸಿಂಪಲಾಗಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಊಟಕ್ಕೆ ಏನು ಮಾಡಿ ಅಂದರೆ, ನಮ್ಮಲ್ಲಿ ಭಾಳಷ್ಟು ರಿಸರ್ಚ್ಗಳು ತೋರಿಸಿದೆ ಮತ್ತು ನಮ್ಮ ಹಳೆ ಪುರಾತನ ಇದರಲ್ಲೂ ಎಲ್ಲ ಗ್ರಂಥಗಳಲ್ಲೂ ಎಲ್ಲ ಬರೆದಿದ್ದಾರೆ. ಮಿತಾಹಾರ ಅಂತ ಬರೆದಿದ್ದಾರೆ. ಮಿತಾಹಾರ ಅಂದರೆ ಏನಾದರೂ ಈ ಕಾನ್ಸೆಪ್ಟ್ ಯಾವಾಗಲಾದ್ರು ಕೇಳಿದ್ದೀರಾ? ಮಿತಾಹಾರ ಅಂದರೆ ಏನು ಮಿತಾಹಾರ ಅಂದರೆ? ಬ್ಯಾಲೆನ್ಸ್ ಫುಡ್ ಅದು ಒಂದು ಸ್ವಲ್ಪ ವ್ಯತ್ಯಾಸ. ಬ್ಯಾಲೆನ್ಸ್ ಫುಡ್ ಅಂದರೆ ಸಮತೋಲನ ಆಹಾರ ಅಂತ ಬರುತ್ತೆ. ಅದರಲ್ಲಿ ನಮಗೆ ತರಕಾರಿನೂ ಇರಬೇಕು, ಬೇಳೆ ಕಾಳು ಇದೆಲ್ಲನೂ ಇರೋ ಥರ ಪ್ರೋಟೀನ್ಸು ವಿಟಮಿನ್ಸ್ ಎಲ್ಲ ಸಿಗೋ ಥರದ್ದು ನಾವು ಊಟ ಮಾಡಬೇಕು. ಅಂತ ಬರೀ ಅನ್ನ ಸಾರೇ ತಿಂದ ಜೊತೆಗೆ ಪಲ್ಯ ಮಾಡೋವಂಥದ್ದು, ಸ್ವಲ್ಪ ಕಾಳುಗಳಲ್ಲಿ ತಿನ್ನೋದು, ಅದೆಲ್ಲ ತಿಂದರೆ ಎಲ್ಲ ಪ್ರೋಟೀನ್ಸು ವಿಟಮಿನ್ಸ್ ಎಲ್ಲ ನಮ್ಗೆ ಸಿಕ್ಕತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದು ಬ್ಯಾಲೆನ್ಸ್ಡ್ ಫುಡ್ ತಿನ್ನಿ ಅಂತ. ಇನ್ನು ಸೇಮ್ ಮಿತಾಹಾರ ಅಂತ ಹೇಳಿದ್ರೆ ಲಿಮಿಟೆಡ್ ಅಂತಲೂ ಅರ್ಥ ಮಾಡ್ಕೊಳ್ಬೋದು. ಬಟ್ ನಮ್ಮ ಸ್ಕ್ರಿಪ್ಚರ್ಸಲ್ಲಿ ಏನು ಹೇಳಿದ್ರೆ, ನಾವು ಯಾವತ್ತೇ ಆಗಲಿ ಊಟ ಮಾಡಿದಾಗ ಅರ್ಧ ಹೊಟ್ಟೆಗೆ ತಿನ್ನಬೇಕು ಅಂತ ಹೇಳ್ತೀವಿ. ಸಂಪೂರ್ಣ ಹೊಟ್ಟೆ ಇನ್ನೇನು ಒಂದು ಗುಕ್ಕು ತಿನ್ನೋಕ್ಕಾಗಲ್ಲ ಅನ್ನೋಷ್ಟು ತಿನ್ನೋದಕ್ಕೆ ಹೋಗಬೇಡಿ, ಅರ್ಧ ಹೊಟ್ಟೆಗೆ ತಿನ್ನಬೇಕು ಅಂತ ಹೇಳ್ತೀವಿ. ಇನ್ನು ಕಾಲು ಭಾಗ ಬಂದು ನೀರಿಗೆ ಬಿಡಬೇಕು, ಇನ್ನು ಕಾಲು ಭಾಗ ಬಂದು ಗಾಳಿಗೆ ಬಿಡಬೇಕು ಅಂತ ಹೇಳ್ತೀವಿ. ಸೊ ಇದು ಸರಿಯಾಗಿ ಊಟ ಮಾಡುವಂತಹ ಪದ್ಧತಿ. ಆದಷ್ಟು ಇದೊಂದನ್ನು ರೂಢಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮಿತಾಹಾರ ಯಾವಾಗಲೇ ನಾವು ತಿಂದಾಗ ಕಂಪ್ಲೀಟ್ ಹೊಟ್ಟೆ ತಿನ್ನೋದು ಬೇಡ, ಅರ್ಧ ಹೊಟ್ಟೆಗೆ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳೋಣ. ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಲ್ಲ, ಊಟದೊಂದು ಸ್ವಲ್ಪ ನಾವು ಕರೆಕ್ಟಾಗಿ ಆ ಸಿಸ್ಟಮ್ಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಭಾಳಷ್ಟು ನಾವು ಕಾಯಿಲೆಗಳಿಂದ ದೂರ ಇರೋದಕ್ಕೆ ನಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಮತ್ತು ನೆಕ್ಸ್ಟ್ ಬಂದು ನಿದ್ದೆ. ಈಗಿನ ಕಾಲದಲ್ಲಿ ನಿದ್ದೆ ತುಂಬ ನಮಗೆ ಹೆಲ್ತ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ನಿದ್ದೆ ನಾವು ಸರಿಯಾಗಿ ಮಾಡಲ್ಲ ಅಂದರೆ ಭಾಳಷ್ಟು ಫಂಕ್ಷನ್ಗಳು ನಮಗೆ ಏರುಪೇರು ಆಗೋಕ್ಕೆ ಶುರು ಆಗುತ್ತೆ. ಮೇಡಮ್ ಅವ್ರು ಹೇಳಿ ಯೋಗ ನಿದ್ರೆ ಅಂತ ಹೇಳಿದ್ರು. ಯೋಗ ನಿದ್ರೆಗೂ ಏನು ವ್ಯತ್ಯಾಸ? ನಿದ್ರೆ ನಾನು ಹೇಳೋದಲ್ಲ, ಎಲ್ಲರಿಗೂ ನಾಲೆಜ್ ಇದೆ ಇಲ್ಲಿ ಅಂತ ಮೇಡಮ್ ಹೇಳಿದ್ರು. ಏನು ಅರ್ಧ ಗಂಟೆ ಯೋಗ ನಿದ್ದೆ ಮಾಡಿದ್ರೆ, ಧ್ಯಾನ ಮಾಡಿದ್ರೆ 6 ಅವರು ನಿದ್ದೆ ಮಾಡಿದಷ್ಟು ಎನರ್ಜಿ ಬರುತ್ತೆ. ಅರ್ಧ ಗಂಟೆ ಯೋಗ ನಿದ್ರೆ ಮಾಡಿದ್ರೆ 6 ಗಂಟೆಗಳ ಕಾಲ ನಿದ್ರೆ ಮಾಡಿದಷ್ಟೇ ನಮಗೆ ವಿಶ್ರಾಂತಿ ಸಿಗುತ್ತೆ ಅಂತ. ಅಂದರೆ ಯೋಗ ನಿದ್ರೆ ಅಂದರೆ ಏನು? ಆಟೋ ಸಜೆಷನ್ಸ್ ಹೆಚ್ಚು ಕಡಿಮೆ ಅಲ್ಲೇ ಹತ್ತಿರದಲ್ಲೇ ಇದ್ದೀವಿ. ಸೊ ನಿದ್ರೆಯಲ್ಲಿ ಏನು ಮಾಡ್ತೀವಿ, ನಮಗೆ ಕಾನ್ಷಿಯಸ್ ಇರಲ್ಲ. ಅಂದರೆ ಏನು ನಡೀತಾ ಇದೆ ಏನಂತ ಗೊತ್ತಲ್ಲ, ಪೂರ್ತಿ ನಾವು ನಿದ್ದೆ ಹೋಗ್ತೀವಿ.
ಬಟ್ ಆ್ಯಕ್ಚುಲಿ ನಮ್ಮ ಇಂಟರ್ನಲ್ ಫಂಕ್ಷನ್ ಏನಾಗುತ್ತೆ ಅಂದರೆ ನಾವು ನಿದ್ದೆ ಮಾಡಿದಾಗಲೂ ಸಹ ನಮ್ಮ ಬ್ರೈನ್ ಅಲರ್ಟ್ ಆಗಿರುತ್ತೆ, ಇನ್ನೂ ಜಾಸ್ತಿ ಅಲರ್ಟ್ ಆಗೋಗ್ಬಿಡುತ್ತೆ. ನಮ್ಮ ಕೆಲವೊಂದೆಲ್ಲ ಹಿಪೋ ಕ್ಯಾಂಪಸ್ ಅಂತಲೇ ಇದೆ, ಶಾರ್ಟ್ ಟರ್ಮ್ ಮೆಮೊರಿಗೆ ಲಾಂಗ್ ಟರ್ಮ್ ಮೆಮೊರಿ ಕನ್ವರ್ಟ್ ಮಾಡುವಂಥದ್ದು. ಈಗ ನೋಡಿ, ಇವಾಗ ಹೋದ ಬುಧವಾರ ನಾನು ಏನು ನಾಷ್ಟ ತಿಂದಿದ್ದೆ ಅಂತ ಗೊತ್ತಿರಲ್ಲ, ಬಟ್ ನಮ್ಮ ಮದುವೆಲಿ ನಾವು ಏನು ಅಡುಗೆ ಮಾಡಿಸಿದ್ವಿ ಅನ್ನೋದೆಲ್ಲ ನೆನಪಿರುತ್ತೆ. ಸೊ ಈ ಥರದ್ದು ಯಾವುದ್ಯಾವುದು ಅವಾಗವಾಗ ನಮ್ಗೆ ನೆನಪಿಗೆ ಬೇಕು, ಯಾವುದ್ಯಾವುದು ನಮಗೆ ತುಂಬ ವರ್ಷಗಳು ನಮಗೆ ಉಳಿದಿರಬೇಕು ಅನ್ನೋದನ್ನು ಲಾಂಗ್ ಟರ್ಮ್ ಮೆಮೊರಿಗೆ ಶಿಫ್ಟ್ ಆ ಹಿಪೋ ಕ್ಯಾಂಪಸ್ ಅನ್ನೋದು ಅದನ್ನೆಲ್ಲ ನೋಡ್ಕೊಳ್ತಾ ಇರುತ್ತೆ. ಈ ಫಂಕ್ಷನೆಲ್ಲ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಮತ್ತು ಭಾಳಷ್ಟು ಯಾವ್ದ್ಯಾವ್ದು ನಾವು ಮರಿಬೇಕು ಅದನ್ನು ಮರೆಸುತ್ತೆ, ಯಾವ್ದ್ಯಾವ್ದನ್ನ ನಾನು ನೆನಪಿಟ್ಕೊಳ್ಬೇಕು ಅಂತ ನೆನಪಿಗೆ ಇಟ್ಕೊಳ್ಳೋದಕ್ಕೆ ಈ ಥರದೆಲ್ಲ ಫಂಕ್ಷನ್ ನಾವು ನಿದ್ದೆ ಮಾಡ್ಬೇಕಂತ ನಡೀತಾ ಇರುತ್ತೆ. ಬ್ರೈನ್ ನಾವು ಮಲಗಿದ ತಕ್ಷಣ ನಮ್ಮ ಬ್ರೈನ್ ಅಲರ್ಟ್ ಆಗುತ್ತೆ. ನೀವು ನೋಡಿರ್ಬೋದು, ನಿದ್ದೆ ಮಾಡ್ತಾ ಇರ್ತಾರೆ ಬಟ್ ಕಣ್ಣು ಹಿಂಗೆ ಮೂವ್ ಆಗ್ತಾ ಇರುತ್ತೆ, ರ್ಯಾಪಿಡ್ ಐ ಮೂಮೆಂಟು, ಕಣ್ಣುಗಳು ಮೂವ್ ಆಗುತ್ತೆ, ಕಣ್ಣು ಉಬ್ಗಳಿಗೆ ಶೇಕ್ ಮಾಡ್ತಾ ಇರ್ತೀವಿ, ಕೈ ಅಲ್ಲಾಡಿಸ್ತಾ ಇರ್ತೀವಿ. ಬ್ರೈನು ಎದ್ದಿದ್ದಾಗ ನಾವು ಎಷ್ಟು ಆ್ಯಕ್ಟಿವ್ ಆಗಿರುತ್ತೋ ನಿದ್ದೆ ಮಾಡಿದಾಗ ಇನ್ನೂ ಆ್ಯಕ್ಟಿವ್ ಆಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಸೊ ಯೋಗ ನಿದ್ರೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅಲರ್ಟಾಗಿ ಒಂದೊಂದೇ ಭಾಗಗಳನ್ನ ರಿಲ್ಯಾಕ್ಸ್ ಮಾಡ್ಕೊಳ್ತಾ ಬರ್ತೀವಿ. ಯೋಗ ನಿದ್ರೆ ಏನಿಲ್ಲ, ಕಣ್ಣು ಮುಚ್ಕೊಂಡು ಕಾನ್ಷಿಯಸ್ ಆಗಿ ನಿಮ್ಮ ಮನಸ್ಸನ್ನು ಒಂದೊಂದೇ ಭಾಗದ ಕಡೆ ಹರಿಸ್ಕೊಂಡು ಬರೋದು. ನಿಮ್ಮ ಪಾದದ ಮೇಲೆ ಹರಿಸೋದು, ಪಾದ ರಿಲ್ಯಾಕ್ಸ್ ಮಾಡೋದು, ಕಣಕಾಲು, ಮಂಡಿ, ತೊಡೆ ಭಾಗ, ಪೃಷ್ಠಭಾಗ, ಒಂದೊಂದೇ ಭಾಗಗಳನ್ನ ವಿಶ್ರಾಂತಗೊಳಿಸ್ಕೊಂಡು ಬರುವಂಥದ್ದು. ಇದು ನಾವು ಆ್ಯಕ್ಚುಲಾಗಿ ನಿದ್ದೆ ಮಾಡ್ತೀವಲ್ಲ, ನಿದ್ದೆಗಿಂತ ಹೆಚ್ಚು ವಿಶ್ರಾಂತಿ ಕೊಡುತ್ತೆ ಅಂತ ಕೆಲವೊಂದು ರಿಸರ್ಚ್ಗಳೆಲ್ಲ ತೋರಿಸುವಂಥದ್ದು. ಮತ್ತು ಇದು ಇನ್ನೂ ಜಾಸ್ತಿ ಎಫೆಕ್ಟಿವ್ ಅಂತ, ನಿದ್ದೆಗಿಂತ ಎಫೆಕ್ಟಿವ್. ಹಂಗಂದ್ರೆ ನಿದ್ದೆ ಮಾಡಿದಲ್ಲಿ ಬರೀ ಯೋಗ ನಿದ್ರೆ ಮಾಡ್ತೀನಿ ಅಂದರೆ ಅದೂ ಆಗಲ್ಲ, ರಿಪ್ಲೇಸ್ಮೆಂಟ್ ಅಲ್ಲ ಇದು. ಅದ್ರ ಜೊತೆ ನಾನು ನಿದ್ದೆ ಮಾಡಲ್ಲ, ಬರೀ ಅರ್ಧ ಗಂಟೆ ಯೋಗ ನಿದ್ದೆ ಮಾಡ್ತೀನಿ, ನಾನು ನಿದ್ದೆ ಮಾಡೋದಂದರೆ ನಿದ್ದೆಗೆ ಅದರದ್ದೇ ಆದಂಥ ಪ್ರಾಮುಖ್ಯತೆಗಳಿದ್ದಾವೆ, ನಾವು ಯೋಗ ನಿದ್ರೆಗೆ ಅದರದ್ದೇ ಆದಂಥ ಪ್ರಾಮುಖ್ಯತೆ ಇದೆ. ರಿಪ್ಲೇಸ್ಮೆಂಟ್ ಅಲ್ಲ, ಜಸ್ಟ್ ಒಂದು ಕೋರಿಲೇಟ್ ಮಾಡಿ ಹೇಳೋದಕ್ಕೋಸ್ಕರ ಒಂದು ಚೆನ್ನಾಗಿ ಒಂದು ಅಂಡರ್ಸ್ಟ್ಯಾಂಡ್ ಆಗಲಿ ಅಂದ್ಬಿಟ್ಟು ಈ ಥರ ಹೇಳಲಾಗತ್ತೆ ಅಷ್ಟೇ. ಸೊ ಹಾಗಂತ ನಿದ್ದೆನ ರೀಪ್ಲೇಸ್ ಮಾಡ್ತೀನಿ ಅನ್ನೋದು ಅದನ್ನು ಸರಿಯಲ್ಲ. ಮತ್ತು ಇವಾಗ ನಿದ್ದೆಗೆ ಒಂದು ದೊಡ್ಡ ಏನು ವಿಲನ್ ಅಂದರೆ ಯಾವ್ದು ಹೇಳಿ? ಎಲ್ಲ ತಿಳ್ಕೊಂಡಿದ್ದೀರಾ, ಇನ್ನೇನು ನಾನು ಹೇಳೋದು. ಹಾಂ, ಇಲ್ಲಿ ಪರವಾಗಿಲ್ಲ ಇದು. ಅದೇ ಹೇಳುವಾಗ ನಾಲೆಜಿಗೆ ನಮ್ಗೆ ಏನು ಕಡಿಮೆ ಇಲ್ಲ, ಅನುಷ್ಠಾನಕ್ಕೆ ತರೋದ್ರಲ್ಲಿ ಹೇಳುತ್ತಾ ಇರ್ತೀವಿ, ಅಳವಡಿಸ್ಕೊಳ್ಳೋದ್ರಲ್ಲಿ ಹೇಳುತ್ತಾ ಇರ್ತೀವಿ. ನಮಗೆ ಎಲ್ಲ ಗೊತ್ತು, ಯಾವ್ದು ಸರಿ ಯಾವ್ದು ತಪ್ಪು, ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲ ಗೊತ್ತು, ಅರೆ ಫಾಲೋ ಮಾಡೋದ್ರಲ್ಲಿ ಹೇಳೋತಾ ಇರ್ತೀವಿ. ದುರ್ಯೋಧನ ಹೇಳೋನಂತೆ, ಕೃಷ್ಣ ಎಷ್ಟೊಂದು ಬುದ್ಧಿವಾದ ಹೇಳುವಂತೆ, ನಾನು ಏನು ಮಾಡಲಿ ಕೃಷ್ಣ, ನನಗೆಲ್ಲ ಗೊತ್ತು, ಯಾವ್ದು ಸರಿ, ನಾನು ಮಾಡ್ತಾಯಿದ್ದು ಮೋಸ ಎಲ್ಲ ಗೊತ್ತು, ಬಟ್ ನನಗೆ ಅಳವಡಿಸ್ಕೊಳಕ್ಕಾಗ್ತಲ್ಲ, ನಾನು ಏನು ಮಾಡಲಿ, ನನ್ನ ಗುಣನೇ ಹಂಗೆ ಆಗೋಗ್ಬಿಟ್ಟಿದೆ ಅಂತ ಹೇಳೋದಂತೆ ದುರ್ಯೋಧನ. ಹಂಗಾಯ್ತು, ನಮಗೆ ಎಲ್ಲ ಗೊತ್ತು. ಇದು ಏನೋ ಮೊಬೈಲ್ ನೋಡೋದು, ಮೊಬೈಲ್ ಏನು ಮಾಡಿಬಿಡುತ್ತೆ ಅಂದರೆ ಬ್ಲೂ ಲೈಟ್ ಅನ್ನೋದು ಒಂದು ಎಮಿಟ್ ಮಾಡ್ತಾ ಇರುತ್ತೆ. ಆ ಬ್ಲೂ ಲೈಟ್ ಏನು ಮಾಡಿಬಿಡುತ್ತೆ, ನಮ್ಮಲ್ಲಿ ಸುಪ್ರಾಕಿಯಾಸ್ಮೆಟಿಕ್ ಸೆಲ್ಸ್ ಅಂತಲೇ, ನ್ಯೂಕ್ಲಿಯಸ್ ಅಂತಲೇ ಇರುತ್ತೆ. ಸೊ ಅದೇನು ಮಾಡುತ್ತೆ, ಹಗಲು ರಾತ್ರಿ ಸೆಟ್ ಮಾಡ್ತಾ ಇರುತ್ತೆ. ಈ ಮೊಬೈಲ್ ಆ ಬ್ಲೂ ಲೈಟ್ ಏನು ಮಾಡಿಬಿಡುತ್ತೆ, ನಮ್ಮ ಸಿಸ್ಟಮ್ಗೆ ಅದು ಹಗಲು ಅನ್ನೋಂಥ ಭಾವನೆ ಕೊಟ್ಬಿಡುತ್ತೆ. ಅದು ಹಗಲು ಅನ್ನೋಷ್ಟು ಆ ಭಾವನೆ ಬಂದಷ್ಟೇ ನಮಗೆ ಮೆಲಾಟೋನಿನ್ ಅಂತ ಒಂದು ಸ್ಲೀಪ್ ಹಾರ್ಮೋನು ಡಿಪ್ಲೀಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಆ ಸ್ಲೀಪ್ ಹಾರ್ಮೋನ್ ಆ್ಯಕ್ಟಿವ್ ಆಗಿ ನಮ್ಗೆ ನಿದ್ದೆ ಬರುತ್ತೆ. ಬಟ್ ನಾವು ಮೊಬೈಲ್ ನೋಡೋದ್ರಿಂದ ಆ ಸ್ಲೀಪ್ ಹಾರ್ಮೋನ್ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ನಿದ್ದೆ ಬರೋದಿಲ್ಲ. ನಿದ್ದೆ ಬರ್ತಾಯಿಲ್ಲ ಅಂದರೆ ತಿರ್ಗಿ ಮೊಬೈಲ್ ನೋಡ್ತಾ ಇರ್ತೀವಿ. ಅದೊಂದು ಸೈಕಲ್ ಅದು. ಮೊಬೈಲ್ ನೋಡಿದ್ರೆ ನಿದ್ದೆ ಬರಲ್ಲ ಅಂದ್ಬಿಟ್ಟು ಮೊಬೈಲ್ ನೋಡ್ತಾ ಇರ್ತೀವಿ. ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಗ್ಬಿಡುತ್ತೆ. ಅದಕ್ಕೆ ಆದಷ್ಟು ಈ ಸ್ಕ್ರೀನ್ ಟೈಮ್ ಅಂತ ಹೇಳಿದ್ರೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಮೊಬೈಲ್ ಉಪಯೋಗಿಸೋದನ್ನು ಕಡಿಮೆ ಮಾಡೋದು ಒಳ್ಳೆಯದು. ಒಂದು 8 ಗಂಟೆ ಅಷ್ಟರಲ್ಲಿ ಮೊಬೈಲೆಲ್ಲ ಸೈಡಲ್ಲಿ ಇಟ್ಬಿಟ್ಟು, ಮೊಬೈಲು ಲ್ಯಾಪ್ಟಾಪ್ ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ನಿದ್ದೆಗಿಂತ 1 ಅವರ್ ಮುಂಚೆ ಮೊಬೈಲ್ನೆಲ್ಲ ಉಪಯೋಗಿಸ್ಕೊಳ್ದೆ ಇರುವಂಥದ್ದನ್ನು ರೂಢಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವ. ಸೊ ಅದೊಂದನ್ನು ಅಳವಡಿಸ್ಕೊಳ್ಳಿ. ಬಂದು ಆಹಾರದಲ್ಲಿ ಏನು ಮಾಡಬೇಕು ಅಂದರೆ ಮಿತಾಹಾರ. ನಿದ್ದೆನಲ್ಲಿ ಮೊಬೈಲು ನಿದ್ದೆಗಿಂತ 1 ಅವರ್ ಮುಂಚೆ ಮೊಬೈಲ್ನ ಸೈಡಲ್ಲಿ ಇಟ್ಬಿಡ್ಬೇಕು. ಮತ್ತು ಇನ್ನೊಂದೇನು ಲಾಜಿಕಲ್ ಇನ್ನೊಂದು ಏನು ಹೇಳ್ತೀವಿ ಅಂದರೆ, ಸೊ ನಮ್ಮದು ದಿನನಿತ್ಯ ಅದು ಇದು ಕೆಲಸ ಕಾರ್ಯ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಅದು ಆಲ್ರೆಡಿ ಓಡಾಡ್ತಾ ಇರೋದೆ, ಅದೇ ಥಾಟ್ಸ್ ಹೋಗ್ತಾ ಇರುತ್ತೆ ಅನ್ನೋದು ಎಸ್ಕೇಪ್ ಆಗಿ ನಮ್ಗೆ ಏನೋ ಹೊಸದೇನಾದರೂ ಇರಬೇಕು. ತಿರ್ಗಾ ನಾವು ಮೊಬೈಲ್ ನೋಡ್ತಾರೆ ಅದೇ ಸ್ಟೇಟಸ್ಸು, ಅದೇ ಇದು, ಅವ್ರು ಅದು ತೊಗೊಂಡ್ರಂತೆ, ಇವ್ರು ಇದು ತೊಗೊಂಡ್ರಂತೆ, ಅದು ಇದು, ತಿರ್ಗಾ ಅದೇ ಲೂಪಲ್ಲಿ ಬಿದ್ದುಬಿಡ್ತೀವಿ. ಅದು ಕಟ್ ಡೌನ್ ಆಗಕ್ಕೆ ನಮ್ಗೆ ಏನೋ ಒಂದು ಹೊಸದಿರಬೇಕು. ಸೊ ಎಸ್ಪೆಷಲಿ ಈ ಕೆಲಸಕ್ಕೆ ಎಲ್ಲ ವರ್ಕ್ ಮಾಡ್ತಾರಲ್ಲ ಅವ್ರದ್ದು ಇದೊಂದು ಆ ಥಾಟ್ ಲೂಪಲ್ಲಿ ಬರೀ ಆಫೀಸು ಮನೆ ಕೆಲಸ, ಆಫೀಸು ಮನೆ, ಇದು ಬರೀ ಆ ಲೂಪಲ್ಲಿ ಬರೀ ಆ ಥಾಟ್ಸು, ಹೊಸ ಥಾಟ್ ಏನು ಒಳಗೆ ಬರೋಕ್ಕೆ ಜಾಗನೇ ಇರೋದಿಲ್ಲ. ಅದಕ್ಕೇನು ಬೇಡ, ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟು ಏನೋ ಒಂದು ಬುಕ್ ಓದೋದು ಅಥವಾ ಏನೋ ಬೇಡ, ಮನೇಲಿ ಇರೋರ ಹತ್ರ ಮಾತನಾಡ್ಬಿಟ್ರೆ ಸಾಕು. ಅದೇ ಎಷ್ಟೊಂದು ನಮಗೆ ಆ ಥಾಟ್ ಬ್ರೇಕ್ ಮಾಡೋದಕ್ಕೆ ಸಹಾಯ ಮಾಡ್ತೀವಿ. ಇವಾಗ ಮನೇಲಿ ಒಬ್ರಿಗೊಬ್ರು ನಮ್ಮ ಪರಿಚಯದವ್ರು ಮಾಡಿದೆ, ಮೂವರದು ಬೇರೆ ಬೇರೆ ಶಿಫ್ಟ್ ಅಂತೆ, ಎಲ್ಲರೂ ಒಟ್ಟಿಗೆ ನೋಡೋದೇ ವಾರಕ್ಕೆ ಒಂದಿನ ಅಂತೆ, ಭಾನುವಾರ. ಅದರಲ್ಲಿ ಏನೋ ಮದುವೆಗಿದೆ ಬಂದುಬಿಡ್ತು ಅಂದರೆ ಅದೂ ಇಲ್ಲ ಅಂತ. ಸೊ ಈಗ ನಮ್ಮ ಪರಿಸ್ಥಿತಿ ಹಿಂಗೆ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಆದಷ್ಟು ಯಾವಾಗ ಕಾಲಾವಕಾಶ ಸಿಕ್ಕುತ್ತೋ ಸೊ ಒಂದು ಸ್ವಲ್ಪ ಮನೆ ಅದ್ರ ಅಟ್ಲೀಸ್ಟ್ ಮಲಗೋಕ್ಕಿಂತ ಮುಂಚೆ ಒಂದು 5-10 ನಿಮಿಷ ಮಾತಾಡ್ಕೊಂಡು ಮಲಗೋದು, ಇಲ್ಲ ಒಂದು ಸ್ವಲ್ಪ ಬುಕ್ ಓದೋದು, ಇದೆಲ್ಲ ಮಾಡ್ತು ಅಂದರೆ ನಮಗೆ ಬಹಳಷ್ಟು ಆ ಥಾಟ್ ಲೂಪಿಂದ ಆಚೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ನಿದ್ದೆ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಿದ್ದೆ ನಮ್ಮ ಆರೋಗ್ಯಕ್ಕೆ
ಭಾಳಷ್ಟು ಪಾಸಿಟಿವ್ಲಿ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ನಿದ್ದೆ ಏನಾದ್ರು ನಾವು ಏನು ಕಡಿಮೆ ಮಾಡ್ತು ಅಂದರೆ ಅದು ಆರೋಗ್ಯದ ಮೇಲೆ ಅಷ್ಟು ದುಷ್ಪರಿಣಾಮ ಬೀರುತ್ತೆ. ನಾವೇನು ಮಾಡಿಬಿಡ್ತೀವಿ, ಈ ಲೈಫ್ ಸ್ಟೈಲ್ಗಳನ್ನ ಸೈಡಲ್ಲಿ ಎತ್ತಿಟ್ಬಿಡ್ತೀವಿ. ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸು ನಮಗೆ ಭಾಳಷ್ಟು ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ಕಾಯಿಲೆಗಳಿಗೆ. 80% ಆಫ್ ದ ಪ್ರಾಬ್ಲಮ್ಗಳಾಗುವಂಥದ್ದು ಲೈಫ್ ಸ್ಟೈಲಿಂದನೇ ಅಂತ ಹೇಳ್ತೀವಿ. ಇದೆಲ್ಲ ಏನು ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತೀವಿ. ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂದ್ರೆ ಏನಂತ ಗೊತ್ತಾ ಏನಾದರೂ? ಹರಡದೇ ಇರುವಂತಹ ಕಾಯಿಲೆಗಳು ಯಾವ್ದ್ಯಾವುದು? ಡಯಾಬಿಟೀಸು, ಬ್ಲಡ್ ಪ್ರೆಷರು, ಕ್ಯಾನ್ಸರ್ಸು, ಕೆಲವೊಂದಲ್ಲಿ ನೀ ಪೇನ್ಸ್ಗಳು, ಟ್ಯೂಮರ್ಸು, ಇದೆಲ್ಲ ಯಾರೊಬ್ರು ಟಚ್ ಮಾಡೋದ್ರಿಂದ ಅಥವಾ ಕೆಮ್ಮೋದ್ರಿಂದ ಸೀನೋದ್ರಿಂದ ಹರಡುವಂಥ ಕಾಯಿಲೆಗಳು. ಇದೆಲ್ಲ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತೀವಿ. ಇದು 80% ಆಫ್ ದ ಟೈಮ್ ಲೈಫ್ ಸ್ಟೈಲ್ ಡಿಸಾರ್ಡರಿಂದ ಬರುತ್ತೆ ಅಂತ. ಸೊ ನಾವು ಲೈಫ್ ಸ್ಟೈಲ್ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ಅದನ್ನು ಬರ್ದಿರೋಂಥ ತಡೆಯೋದಕ್ಕೆ ಭಾಳಷ್ಟು ನಮಗೆ ಅನುಕೂಲ ಮಾಡಿಕೊಡುತ್ತೆ. ಇದೆಲ್ಲ ಸಿಂಪಲ್. ಈಗ ಊಟ ಮಿತಾಹಾರ ಮಾಡುವಂಥದ್ದಾಗಿರಲಿ, ಮತ್ತು ಮಿತಾಹಾರ ಫುಲ್ ಊಟ ಮಾಡಿದ ತಕ್ಷಣ ಏನಾಗುತ್ತೆ, ಗ್ಲೂಕೋಸ್ ಕಂಟೆಂಟ್ ಸೀದಾ ಬ್ಲಡ್ಗೆ ಹೋಗ್ಬಿಡುತ್ತೆ. ಅದು ಗ್ಲೂಕೋಸ್ ಸ್ಪೈಕ್ಸ್ ಅಂತ ಹೇಳ್ತೀವಿ. ಆವಾಗ ಗ್ಲೂಕೋಸ್ ಸ್ಪೈಕ್ ಜಾಸ್ತಿ ಇದ್ರೆ ಆವಾಗ ನಮಗೆ ಏನು ಡಯಾಬಿಟೀಸು, ನಮಗೆ ಏನು ಬ್ಲಡ್ ಟೆಸ್ಟ್ ಮಾಡಿದಾಗ ಅಥವಾ ಯೂರಿನೇಷನಲ್ಲಿ ಏನು ಗ್ಲೂಕೋಸ್ ಕಂಟೆಂಟ್ಸ್ ಜಾಸ್ತಿ ಇದೆ ಅಂತ ಹೇಳಿ. ಸೊ ಅದಕ್ಕೆ ಆ ಸ್ಪೈಕ್ ಜಾಸ್ತಿ ಆಗದೆ ಇರೋದಕ್ಕೆ ಈ ಮಿತಾಹಾರ ಸಹಾಯ ಮಾಡುತ್ತೆ. ಮತ್ತು ಕೆಲವೊಂದೆಲ್ಲ ಮೈಗ್ರೇನ್ ಹೆಡೇಕ್ಸು ಈ ಥರದೆಲ್ಲ ಇರುತ್ತೆ. ಅದೆಲ್ಲ ನಿದ್ದೆ ನಾವು ಚೆನ್ನಾಗಿ ಮಾಡ್ತಂದರೆ ಅದೆಲ್ಲ ಎಷ್ಟೋ ಪರ್ಸೆಂಟೇಜ್ ಕಡಿಮೆ ಆಗೋಗ್ಬಿಡುತ್ತೆ. ಸೊ ಅದು ಮತ್ತು ಇನ್ನೊಂದು ಇದೆಲ್ಲ ಲೈಫ್ ಸ್ಟೈಲ್ ಕರೆಕ್ಟ್ ಮಾಡ್ಕೊಳ್ದ್ರೆ ಇನ್ನೂ ಮುಂದೆ ಬರುವಂತಹ ಕಾಯಿಲೆಗಳನ್ನು ಎಷ್ಟೋ ನಾವು ತಡೆ ಹಿಡಿಯೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಬಂದ ಮೇಲೆ ಏನು ಹೇಳ್ತಾರೆ, ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ. ಯುದ್ಧ ಬಂದಮೇಲೆ ಶಸ್ತ್ರಾಭ್ಯಾಸ ಮಾಡೋದ್ರ ಮೊದಲೇ ನಾವು ಸಿದ್ಧವಾಗಿತ್ತು ಅಂದರೆ ಆ ಸಿಚುವೇಶನ್ಸ್ ಬಂದಾಗ ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಬಾಯಾರಿಕೆ ಆದಮೇಲೆ ಬಾವಿ ತೋಡಬಾರ್ದಂತೆ, ಮುಂಚೆನೇ ಬಾವಿ ತೋಡಿರ್ಬೇಕಂದ್ರೆ ಬಾಯಾರಿಕೆ ಆದಾಗ ಉಪಯೋಗ ಬರುತ್ತೆ. ಇನ್ನು ಸೇಮೇ ಹಾಗೆ ನಾವು ಇದನ್ನೆಲ್ಲ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇನ್ನು ನೆಕ್ಸ್ಟ್ ಇನ್ನೊಂದು ಆರೋಗ್ಯದ ಮೇಲೆ ಇನ್ನೇನು ಇಂಪ್ಯಾಕ್ಟ್ ಮಾಡಿ ಇನ್ನೇನು ಆ್ಯಡ್ ಮಾಡ್ಕೊಳ್ಬೋದು? ಎಕ್ಸಸೈಸ್. ಈಗ ಫಿಸಿಕಲ್ ಇನ್ಆ್ಯಕ್ಟಿವಿಟಿ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಇಶ್ಯೂ. ನಾವು ಈಗ ದೇಹಕ್ಕೆ ನಾವು ಕೆಲಸ ಕಾರ್ಯಗಳೇ ಕೊಡ್ತಾ ಇಲ್ಲ, ಅದು ನಮಗೆ ಬಹಳಷ್ಟು, ಅದನ್ನು ಸಹ ನಮ್ಮ ಕಾಯಿಲೆಗಳಿಗೆ ಈಡು ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ಏನು ಈಡು ಮಾಡಿಕೊಡ್ತದೆ. ಮೇಯ್ನ್ ಬಂದು ಎಲ್ಲ ಸಾಧಾರಣವಾಗಿ ಹೆಲ್ತ್ಗೆ 4 ಪಾಯಿಂಟ್ ತುಂಬ ನಮಗೆ ಪ್ರಾಬ್ಲಮ್ ಕೊಡುವಂಥದ್ದು. ಒಂದು ಬಂದು ಸ್ಮೋಕಿಂಗು, ಆಲ್ಕೋಹಾಲ್ ಕನ್ಸಪ್ಷನ್ನು, ಫಿಸಿಕಲ್ ಇನ್ಆ್ಯಕ್ಟಿವಿಟಿ, ಮತ್ತು ಅದೇ ಇದು ನಿದ್ದೆ ಸರಿಯಾಗಿ ಮಾಡದಿರುವಂಥದ್ದು. ಇದೆಲ್ಲನೂ ಸಹ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ಈ ಸ್ಮೋಕಿಂಗು ಡ್ರಿಂಕಿಂಗ್ ಎಲ್ಲರಿಗೂ ಗೊತ್ತು. ಮತ್ತು ಏನು ಮಾಡ್ತೀವಿ, ಇದು ಫುಡ್ ಹ್ಯಾಬಿಟ್ಸು ಮತ್ತು ಸ್ಲೀಪು ಇನ್ನು ಎಗ್ರೆಸೇ ಬಿಡ್ತೀವಿ. ನಾನು ಕುಡಿತಾ ಇಲ್ಲ, ನಾನು ಸಿಗರೇಟ್ ಸೇರ್ತಾಯಿಲ್ಲ, ನಾನು ಆರೋಗ್ಯವಾಗಿರ್ತೀನಿ ಅಂತ. ಹಾಗಲ್ಲ, ಅದ್ರ ಜೊತೆಗೆ ಊಟದ್ದು ನಮಗೆ ಏನೋ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ನಿದ್ದೆ ಸರಿಯಾಗಿ ಮಾಡಲ್ಲ ಅಂದರೆ ಅದನ್ನು ಸಹ ನಮ್ಮ ಆರೋಗ್ಯ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ಏನೋ ಒಬ್ರು ಹುಷಾರಿಲ್ಲ, ಏನು ಕುಡಿತಾ ಇಲ್ಲ, ಸಿಗರೇಟ್ಸ್ ಇಲ್ಲ, ಅವ್ನಿಗೆ ಹಿಂಗಾಗೋಯ್ತು, ಕಾಯಿಲೆ ಬಂದ್ಬಿಡ್ತು ಅಂತ ಹೇಳಿದ. ಬರೀ ಅವೆರಡರಿಂದನೇ ಅಲ್ಲ, ಅದ್ರ ಜೊತೆಗೆ ಇದೆಲ್ಲನೂ ಇರುತ್ತೆ. ಇದನ್ನು ಸಹ ನಾವು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಾಗಿರುತ್ತೆ. ಅದಕ್ಕೊಂದು ಸ್ವಲ್ಪ ಎಕ್ಸಸೈಸ್ ಅಂದರೆ ಜಯಂತಿ ಮೇಡಮ್ ಆ್ಯಕ್ಟಿವ್ ಆಗಿದ್ದಾರೆ, ಬರ್ತಾರೆ ಯೋಗ ಕ್ಲಾಸ್ಗೆ, ಎಲ್ಲರೂ ಬನ್ನಿ ಯೋಗ ಕ್ಲಾಸ್ಗೆ ಅಂತ. ನಾನು ನಿಮ್ಮ ಅನುಕೂಲ ಏನೇನಾಗುತ್ತೋ ಅದನ್ನು. ಸೊ ಯೋಗಾಗೆ ಮಾಡಬೇಕು ಅಂತ ನಾನು ಅದನ್ನೇ ಮಾಡಿ ಅಂತಲೂ ಹೇಳೋದಿಲ್ಲ. ನಿಮ್ಮ ಅನುಕೂಲ, ಯೋಗನಾದರೂ ಮಾಡಿ, ವಾಕಿಂಗ್ ಆದರೂ ಮಾಡಿ, ಅಥವಾ ಏನೋ ಒಂದು ಸಣ್ಣ ಪುಟ್ಟ ಮಕ್ಳ ಜೊತೆ ಆಟ ಆಡೋದಾದ್ರೂ ಆಟಾಡಿ, ಒಟ್ಟಲ್ಲಿ ಆ್ಯಕ್ಟಿವ್ ಆಗಿರಬೇಕು. ಯಾವಾಗ ಆ್ಯಕ್ಟಿವ್ ಆಗಿರೋದಿಲ್ವೋ ಆವಾಗ ನಮಗೆ ಎಷ್ಟೊಂದು ಕಾಯಿಲೆಗಳನ್ನ ಬರೋದಕ್ಕೆ ಏನು ರೀಸನ್ ಆಗಿಬಿಡುತ್ತೆ. ನೋಡಿ, ಓಡಾಡೋ ಗಾಡಿ ಹಾಳಾಗಲ್ಲ, ನಿಂತಿರೋ ಗಾಡಿ ಜಾಸ್ತಿ ಹಾಳಾಗೋದು. ಸೊ ಓಡಾಡಿಸ್ತಾ ಇದ್ರೆ ಏನೂ ಆಗೋದಿಲ್ಲ. ಅದಕ್ಕೆ ನಾವು ಒಂದು ಸ್ವಲ್ಪ ಓಡಾಡ್ತಾ ಇರಬೇಕು. ಈ ದೇಹನೂ ಒಂದು ಏನು ಗಾಡಿ ಇದ್ದಂಗೆ, ಇದು ಓಡಾಡಿಸ್ತಾ ನಾವು ಉಪಯೋಗಿಸ್ತಾ ಇದ್ದರೆ ಚೆನ್ನಾಗಿರುತ್ತೆ. ನಾವು ಉಪಯೋಗಿಸೋದು ಕಡಿಮೆ ಮಾಡಿದ್ರೆ ಆವಾಗಲೇ ನಮಗೆ ಭಾಳಷ್ಟು ಕಾಯಿಲೆಗಳಿಗೆಲ್ಲ ಈಡು ಮಾಡಿಕೊಡ್ತಾ ಇರ್ತೀವಿ. ಮತ್ತು ಇನ್ನೊಂದು ಏನು ಹೇಳ್ತೀವಿ, ನಮ್ಮಲ್ಲಿ ಈ ಎಷ್ಟೊಂದು ಸೆಲ್ಸ್ಗಳು ಒಂದು ನಿಮಿಷಕ್ಕೆ ಎಷ್ಟೊಂದು ಸೆಲ್ಸ್ ಹುಟ್ಟುತ್ತಾ ಇರುತ್ತೆ, ಎಷ್ಟೊಂದು ಸೆಲ್ಸು ಸಾಯ್ತಾ ಇರುತ್ತೆ. ಒಂದೊಂದು ನಿಮಿಷಕ್ಕೂ ಅಷ್ಟೇ ನಮ್ಮಲ್ಲಿ ಅಷ್ಟು ಸೆಲ್ಸ್ ಹುಟ್ಟುತ್ತೆ, ಸಾಯ್ತಾ ಇರುತ್ತೆ. ಮತ್ತು ಅದು ಹುಟ್ಟೋ ಸೆಲ್ ಏನು ಗೊತ್ತಾ, ನೆಕ್ಸ್ಟ್ ಬರುವಂಥ ಸೆಲ್ಗೆ ಅದು ಟ್ರೈನ್ ಮಾಡಿ ಹೋಗುತ್ತೆ, ಏನೇನು ಮಾಡಬೇಕು ನೆಕ್ಸ್ಟ್. ಹೇಳ್ತಲ್ಲ, ಇವಾಗ ನಾನು ಒಬ್ಬರು ನೋಡ್ತಾ ಇದ್ದೀನಿ ಅಂದರೆ 7 ವರ್ಷಕ್ಕೆ ಪೂರ್ತಿ ಅವ್ರು ಇರೋ ಸೆಲ್ಲೆಲ್ಲ ರೀಪ್ಲೇಸ್ ಆಗಿಬಿಡುತ್ತೆ ಅಂತ ಹೇಳ್ತೀವಿ. ಸೊ ಫುಲ್ ಅಂದರೆ ಅಷ್ಟು ಸೆಲ್ ಹೋಗಿ ಹೊಸ ಸೆಲ್, ಇವಾಗ ನನ್ನ ನೋಡಿದೆ, ನಾನು 7 ವರ್ಷ ಆದಮೇಲೆ ನನ್ನ ಹತ್ರ ಇರೋ ಸೆಲ್, ಇವಾಗ ಇರೋ ಸೆಲ್ಗಳು ಯಾವುದೂ ಇರಲ್ಲ, ಎಲ್ಲ ಹೊಸ ಸೆಲ್ಗಳು ಬಂದಿರುತ್ತೆ. ಹಾಗೆ ನಮ್ಮ ಬಾಡಿ ಅದು ರೀಬಿಲ್ಡ್ ಮಾಡ್ತಾ ಇರುತ್ತೆ ಪದೇ ಪದೇ. ಅವಾಗ ಏನಾಗುತ್ತೆ, ಅದು ಇನ್ಫಾರ್ಮೇಷನ್ನು ಹಂಗೆ ಟ್ರಾನ್ಸ್ಫರ್ ಮಾಡ್ತಾ ಬರುತ್ತೆ. ಇವಾಗ ಇರೋ ಸೆಲ್ಗಳು ನೆಕ್ಸ್ಟ್ ಇರೋ ಸೆಲ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ, ಆ ಇರೋ ಸೆಲ್ಲು ಅದಿರೋ ನೆಕ್ಸ್ಟ್ ಸೆಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ. ಆ ಟ್ರಾನ್ಸ್ಫರಲ್ಲಿ ಅದು ಕೆಲವೊಂದೆಲ್ಲ ವಿಚಾರಗಳು ಬೇಡ ಅಂದರೆ ಅದು ಹಂಗೆ ಬಿಟ್ಬಿಡುತ್ತೆ. ಇನ್ನು ಸೇಮ್ ವೇ ನಾವು ಏನು ಮಾಡ್ತೀವಿ, ನಾವು ಎಷ್ಟೊಂದು ಫಿಸಿಕಲ್ ಮೂಮೆಂಟ್ಸ್ ಎಲ್ಲ ಕೊಡೋದಿಲ್ಲ. ನೋಡಿ, ನೀವು ಏಜ್ ಆಗ್ತಾ ಮೂಮೆಂಟ್ಸ್ ರೆಸ್ಟ್ರಿಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಫಸ್ಟು ನಾವು ಯಂಗ್ ಏಜಲ್ಲೆಲ್ಲ ನೇರವಾಗಿರ್ತೀವಿ, ಆಮೇಲೆ ಮೂಮೆಂಟ್ ಎಲ್ಲ ಡೌನ್ ಆಗುತ್ತೆ. ಹೇಳ್ತೀವಿ, ನಾನು ಚಿಕ್ಕ ಏಜಲ್ಲಿ ನಾನು ಹಿಂಗೆಂಗೋ ಮಾಡ್ತಾಯಿದ್ದೆ ಅಂತ ಹೇಳ್ತೀವಿ. ಬಟ್ ದೊಡ್ಡವರಾಗ್ತಾ ರೆಸ್ಟ್ರಿಕ್ಟ್ ಆಗ್ತಾ ಇರುತ್ತೆ. ನಾವು ಆ ರೇಂಜ್ ಆಫ್ ಮೂಮೆಂಟ್ಸ್ ಬಾಡಿ ಕೊಡೋದಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಏನೇನು ಮಾಡ್ತಾ ಇದ್ವಲ್ಲ, ಅಟ್ಲೀಸ್ಟ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು, ಒಂದು ಬೆಂಡ್ ಆಗೋದಾಗಿರಲಿ, ತಿರುಗಿಸೋದಾಗಿರಲಿ, ಅದಕ್ಕೆ ಯೋಗದಲ್ಲಿ ನಮಗೆ ರೇಂಜ್ ಆಫ್ ಮೂಮೆಂಟ್ಸ್ ಜಾಸ್ತಿ, ಬಾಡಿ ಮೂಮೆಂಟ್ಸ್ ಎಲ್ಲ ಕೊಡ್ತಾನೆ ಇರ್ತೀವಿ. ಹಂಗೆ ತಿರುಗಿಸೋದು, ಹಿಂಗೆ ತಿರುಗಿಸೋದು, ಹಿಂದೆ ಬೆಂಡ್ ಆಗೋದು, ಮುಂದೆ ಬೆಂಡ್ ಆಗೋದು, ಆ ಸಾಮರ್ಥ್ಯ ಎಲ್ಲ ಹಾಗೆ ಇದ್ದಾಗ ಅದು ಮೇಂಟೈನ್ ಆಗ್ತಾ ಹೋಗುತ್ತೆ. ಅವಾಗ ಈ ಬ್ಯಾಕ್ ಪೇನ್ ಬರೋದಾಗಿರಲಿ, ನೀ ಪೇನ್ ಬರೋದಾಗಿರಲಿ, ಇದೆಲ್ಲನೂ ಸಹ ಕಡಿಮೆ ಆಗ್ತಾ ಬರದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ.
ಮತ್ತು ಏನು ಗೊತ್ತಾ, ನಾವು ಒಂದು ಸ್ವಲ್ಪ ಎಷ್ಟು ನಮ್ಮ ಕೈ ಕಾಲ ಸಹಾಯ ಮಾಡ್ತಾ ಇರ್ತಲ್ಲ, ಆವಾಗಲೇ ನಾವು ಈ ಥರದೆಲ್ಲ ಎಕ್ಸಸೈಸ್ ಮಾಡ್ಕೊಂಡ್ಬಿಟ್ರೆ ಮುಂದಕ್ಕೆ ನಮಗೆ ಬರುವಂಥ ಕಾಯಿಲೆಗಳನ್ನ, ಅಂದರೆ ಮುಂದಕ್ಕೆ ಬರೋಂಥ ಸಮಸ್ಯೆಗಳನ್ನು ನಾವು ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಏನಾಗೋಗ್ಬಿಡುತ್ತೆ ಅಂದರೆ, ಒಂದು ಓವರ್ ದ ಪೀರಿಯಡ್ ಆಫ್ ಟೈಮ್ ಆದಮೇಲೆ ಈ ಸಮಸ್ಯೆ ಬಂದಮೇಲೆ ನಾವು ಏನೂ ಮಾಡೋದಕ್ಕಾಗಲ್ಲ. ಎಷ್ಟೊಂದು ಸರಿ ಕ್ಲಾಸ್ ಹೋಗ್ತಾ ನೀ ಪೇನ್ ಇದೆ, ಕುತ್ತಿಗೆ ನೋವಿದೆ, ಅವಾಗ ಬಂದ್ಬಿಟ್ಟು ಆಮೇಲೆ ನಾವು ಮಾಡೋದು ಕಷ್ಟ ಆಗುತ್ತೆ. ಇವಾಗೆಲ್ಲ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಮೂಳೆ ಸೌದಿದೆ ಅಂತೆಲ್ಲ ಹೇಳ್ತಾರಲ್ಲ. ಸೊ ಬಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ಮುಂಚೆನೇ ಇದ್ದಾಗ ಏನಾಗುತ್ತೆ, ನಾವು ಒಂದು ಕೆಲವೊಂದೆಲ್ಲ ಅಭ್ಯಾಸಗಳು, ಮಸಲ್ ಸ್ಟ್ರೆಂತ್ ಎಲ್ಲ ಇಂಪ್ರೂವ್ ಮಾಡಿಕೊಂಡ್ರೆ ಆ ಜಾಯಿಂಟ್ಸ್ಗಳ ಮೇಲೆ ಬೀಳುವಂತಹ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಆಲ್ರೆಡಿ ಬಂದುಬಿಟ್ಟಿದ್ರೆ ಆಮೇಲೆ ನಾವು ಮಸಲ್ ಸ್ಟ್ರೆಂತ್ ಪ್ರಾಕ್ಟೀಸನ್ನು ಮಾಡ್ತೀನಿ ಅಂದರೆ ಅವಾಗ ತುಂಬ ಕಷ್ಟ ಆಗೋಗ್ಬಿಡುತ್ತೆ. ಅವಾಗ ನಾವು ಏನು ಮಾಡ್ತೀವಿ, ಮೇಂಟೈನ್ ಮಾಡ್ಕೊಳ್ಳೋಕೆ ಏನಾಗುತ್ತೋ ಅದನ್ನು ಹೇಳ್ಕೊಡ್ತಾ ಹೋಗ್ಬೇಕಾಗ್ಬಿಡುತ್ತೆ. ಅದಕ್ಕೆ ಯಾವಾಗ ಚಿಕ್ಕ ಏಜ್ ಇರ್ತೀವಲ್ಲ, ಮತ್ತು ಚಿಕ್ಕ ಏಜ್ ಅನ್ನೋದಕ್ಕಿಂತ ನಾವು ಯಾವಾಗ ಕೈ ಕಾಲ ಸಪೋರ್ಟ್ ಮಾಡ್ತಾ ಇದೆಯಲ್ಲ, ಆವಾಗಲೇ ಒಂಚೂರು ಎಕ್ಸಸೈಸ್ಗಳೆಲ್ಲ ಮಾಡಿಕೊಂಡು ಅದನ್ನ ಹಾಗೆ ಮೇಂಟೈನ್ ಮಾಡ್ಕೊಳ್ತಾ ಹೋಗೋಣ. ಮತ್ತು ಇದೆಲ್ಲ ಹೆಂಗೆ ಗೊತ್ತಾ, ಆರೋಗ್ಯಕ್ಕೆ ಯಾರೂ ನಮಗೆ ಕಾಳಜಿ ತೊಗೊಳೋದಕ್ಕೆ ಯಾರೂ ನಮ್ಗೆ ಮೋಟಿವೇಟ್ ಮಾಡಲ್ಲ, ನಮಗೆ ನಾವೇ ಮಾಡ್ಕೊಳ್ಬೇಕು. ಮತ್ತು ಇದರಲ್ಲಿ ದುಡ್ಡಿಲ್ಲ. ಇವಾಗ ನನಗೆ ಆರೋಗ್ಯದ ಮೇಲೆ ಕಾಳಜಿ ಇಲ್ಲ ಅಂದರೆ ಎಷ್ಟು ಜನಕ್ಕೆ ಬಿಸ್ನೆಸ್ ಆಗುತ್ತೆ ನೋಡಿ. ಈಗ ಡಾಕ್ಟರ್ಸ್ಗಾಗತ್ತೆ, ಡಯಾಗ್ನೋಸ್ಟಿಕ್ಸ್ ಅವ್ರಿಗಾಗತ್ತೆ. ಮತ್ತು ಈಗ ನನ್ನ ಆರೋಗ್ಯದ ಮೇಲೆ ಕಾಳಜಿ ಇಲ್ಲ ಅಂದರೆ ಈಗ ಪಿಜ್ಜಾ, ಬರ್ಗರು, ಅವ್ರಿಗೆ ಬಿಸ್ನೆಸ್ ಚೆನ್ನಾಗಿರುತ್ತೆ. ನನಗೆ ಆರೋಗ್ಯದ ಮೇಲೆ ಕಾಳಜಿ ಇಲ್ಲ ಅಂದರೆ ಬಾರು ಮತ್ತು ಸಿಗರೇಟ್ಸ್ ಅದು, ಇವ್ರಿಗೆಲ್ಲ ಬಿಸ್ನೆಸ್ ಚೆನ್ನಾಗುತ್ತೆ. ಅದನ್ನು ಆರೋಗ್ಯದ ಮೇಲೆ ಕಾಳಜಿ ಜಾಸ್ತಿ ಅವೇರ್ನೆಸ್ ಬಂದುಬಿಟ್ರೆ ಏನಾಗುತ್ತೆ, ಇಷ್ಟು ಬಿಸ್ನೆಸ್ ಮೇಲೆ ಹೊಡ್ತಾ ಬೀಳುತ್ತೆ. ಅದಕ್ಕೇನು ಮಾಡ್ತೀವಿ, ಇದನ್ನು ಯಾರೂ ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಆರೋಗ್ಯ, ನಾನು ಆರೋಗ್ಯ ಚೆನ್ನಾಗಿರ್ತೀನಿ, ನನಗೆ ನನ್ನ ಕುಟುಂಬಕ್ಕೆ ಒಳ್ಳೆಯದೇ ಹೊರತು ಇನ್ಯಾರಿಗೂ ಏನೂ ಲಾಭ ಇಲ್ಲ. ಸೊ ಅದಕ್ಕೆ ಯಾರು ಏನು ಪ್ರಮೋಟ್ ಮಾಡೋಕ್ಕೆ ಹೋಗಲ್ಲ. ಈಗ ನಾನು ಅಡ್ವರ್ಟೈಸ್ಮೆಂಟ್ ನೋಡಿದ್ದೀರಾ, ವಾಕಿಂಗ್ ಮಾಡಿ ಅಂದ್ಬಿಟ್ಟು ಎಲ್ಲ ಅಡ್ವರ್ಟೈಸ್ ಬರೋದು ನೋಡಿದ್ದೀರಾ? ಚೆನ್ನಾಗಿ ಎಕ್ಸಸೈಸ್ ಮಾಡಿ ಅಂತ ಯಾವುದನ್ನ ಅಡ್ವರ್ಟೈಸ್ ಬರುತ್ತಾ? ಬಟ್ ಪ್ಯಾಕೇಜ್ ಫುಡ್ ತಿನ್ನಿ ಅಂತ ಎಷ್ಟು ಬರುತ್ತೆ ಅಡ್ವರ್ಟೈಸು? ಕೂಲ್ ಡ್ರಿಂಕ್ಸ್ ತಿನ್ನಿ ಅಂತ ಕುಡೀರಿ ಅಂತ ಎಷ್ಟು ಬರುತ್ತೆ? ಆರೋಗ್ಯ ಕೆಡ್ಸ್ಕೊಳ್ಳೋದಕ್ಕೆ ಎಷ್ಟೆಷ್ಟು ಬೇಕೋ ಎಲ್ಲ ಬರುತ್ತೆ ಅಡ್ವರ್ಟೈಸ್ಮೆಂಟ್. ಬಟ್ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ಅನ್ನೋದಕ್ಕೆ ಅದು ನಮ್ಮ ವಿವೇಚನೆ ಉಪಯೋಗಿಸ್ಕೊಂಡು ನಾವು ಅದನ್ನ ಅಳವಡಿಸ್ಕೊಂಡು ಹೋಗಬೇಕಾಗಿರುತ್ತೆ. ಸೊ ಇಷ್ಟು. ಓಕೆ, ಮತ್ತು ಏನಾದರೂ ಬೋರ್ ಹೊಡಿಸ್ತಾಯಿದ್ದೀನಾ ಅಥವಾ ಪುರ? ಓಕೆ, ಫಿಸಿಕಲಿ ಇಷ್ಟನ್ನ ರೂಢಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಒಂದು ಊಟದ್ದು, ಮತ್ತು ನಿದ್ದೆ, ಎಕ್ಸಸೈಸು, ಈ ಮೂರನ್ನು ಇದು ಮಾಡಿಕೊಳ್ಳಿ. ಧ್ಯಾನ ಅಂತ ಕೇಳ್ಪಟ್ಟಿದ್ದೀರಾ? ಧ್ಯಾನ ಅಂದ್ರೇನು? ರೀಪ್ಲೇಸ್ ಧ್ಯಾನ ಅಂದರೆ ಮೆಡಿಟೇಷನ್ ಅಂದರೆ ಧ್ಯಾನ. ಅದು ಏನು ಮಾಡಬೇಕು? ಏಕಾಗ್ರತೆ ಇಲ್ಲ. ಏನು ಪ್ರಯೋಜನ ಹಂಗೆ ಮಾಡಿದ್ರೆ? ಮೈಂಡ್ ರಿಲ್ಯಾಕ್ಸ್ ಆಗಿದೆ. ಓಕೆ, ಯಾವತ್ತೂ ನಾವು ಮಾಡಿ ನೋಡಿದ್ದೀರಾ? ಹಂಗೇನು ಆಲೋಚನೆ ಕಂಟ್ರೋಲ್ ಆಗುತ್ತಾ? ಓಕೆ ಹೆಂಗೆ ಮಾಡ್ತಾಯಿದ್ದೀರಾ ಧ್ಯಾನ? ಓಕೆ ಆನಾಪಾನಸತಿ. ಕೈ ಲಾಕ್ ಮಾಡಿಕೊಂಡು ಕಾಲಿಗೆ ಕ್ರಾಸ್ ಮಾಡಿಕೊಂಡು ಉಸಿರು ಮೇಲೆ ಗಮನಿಸೋದು. ಓಕೆ, ಉಸಿರು ಮೇಲೆ ಗಮನ ಇಟ್ಟು ನಿದ್ದೆ ಮಾಡಬಾರ್ದು. ಉಸಿರು ಮೇಲೆ ಗಮನಿಸ್ಕೊಂಡು ಡೀಪಾಗಿ ಹೋಗೋದು. ಸೊ ಇದು ಭಾಳ ಒಳ್ಳೆಯ ಅಭ್ಯಾಸ. ಸೊ ಆನಾಪಾನಸತಿ ಅಂತಲೇ ಹೇಳ್ತೀವಿ. 3 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಮಾಡ್ತೀವಿ. ರಾತ್ರಿ 3 ಗಂಟೆ ರಾತ್ರಿನಾ? ಬೆಳಗ್ಗೆ ಅಲ್ಲ, ಚಪ್ಪಾಳೆ ನನಗೆ ಹೊಡೆದಿದ್ದು ಮೇಡಮ್. ಓಕೆ, ಅದು ನಿಲ್ಲಿಸ್ಬೇಕು ಅಂದರೆ ಡೈರೆಕ್ಟಾಗಿ ಹೇಳ್ಬಿಡಿ, ನಿಲ್ಲಿಸ್ಬೇಕು. ಸರಿ. ಇಲ್ಲ, ಓಕೆ, ಇಲ್ಲ, ಸಾಧಾರಣವಾಗಿ ನಮ್ಮ ಬನ್ನಿ ಕೂತ್ಕೊಳ್ಳಿ. ಇವರು ನಮ್ಮ ಸಂಗಡಿಗರು, ಸಹೋದ್ಯೋಗಿಗಳು ಎಲ್ಲರೂ, ಆನಂದ್ ಸರ್ ಅಂತ. ಕೂತ್ಕೊಳ್ಳಿ ಇಲ್ಲಿ ಬನ್ನಿ. ಅಲ್ಲಿ ರೆಕಾರ್ಡ್ ಆಗ್ತಾಯಿದೆ. ಓಕೆ, ಹಾಂ ಸರಿ. ಓಕೆ, ಧ್ಯಾನದ ಬಗ್ಗೆ ಹೇಳ್ತಾ ಇದೆ ಅಲ್ಲ.
ಧ್ಯಾನ ಏನು ತುಂಬ ಯೋಗಿಗಳಿಗೆಲ್ಲ ಏನು ಯೋಚನೆ ಮಾಡ್ದಲೆ ಎಲ್ಲ ಫೋಕಸ್ ಮಾಡೋಕ್ಕೆಲ್ಲ ಆಗುತ್ತಂತೆ. ಸೊ ನಮ್ಮಂಥ ಹುಲ್ಮಾನವರಿಗೆ ಕಣ್ಣು ಮುಚ್ಚಿದ ತಕ್ಷಣ ನಾವು ಏನು ಬೇಡ ಅನ್ಸೋದು ಅದೇ ಥಾಟ್ ಬರುತ್ತೆ. ಏನೇನು ಫೋಕಸ್ ಮಾಡಬೇಕು ಅದನ್ನ ಬಿಟ್ಟು ಬೇರೆ ಏನೇನೋ ಫೋಕಸ್ ಮಾಡ್ತಾ ಇದ್ದೀವಿ. ಇದು ನಾರ್ಮಲ್ ಹ್ಯೂಮನ್ ನೇಚರ್ ಅದು. ಸೊ ಅದಕ್ಕೆ ಏನು ಹೇಳ್ತೀವಿ, ನಾವು ಯಾವುದನ್ನೇ ಆಗಲಿ ನೀವು ಸಪ್ರೆಸ್ ಮಾಡಬೇಕು ಅಂತ ಹೋಗ್ತಿರಲ್ಲ, ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು, ಅವ್ರ ಬಗ್ಗೆ ಯೋಚನೆ ಮಾಡೋದು, ಅವ್ರು ಹಿಂಗೆ ಅಂದ್ಬಿಟ್ರು ಅವ್ರ ಬಗ್ಗೆ ಅದು ನನ್ನ ನೋವು ಕೊಡ್ತಾ ಇದ್ದೀನಿ ನೀವು ಎಷ್ಟು ಹಂಗೆ ತಳ್ಳಕ್ಕೆ ಹೋಗ್ತಿರಲ್ಲ ಮನ್ಸು ಅಲ್ಲೇ ಹೋಗುತ್ತೆ. ಮತ್ತು ನೀವು ಏನೋ ನಾನು ಪರ್ಟಿಕ್ಯುಲರ್ ಏನೋ ದೇವರು ನಾನು ಇಮ್ಯಾಜಿನ್ ಮಾಡ್ಕೊಂಡು ಬರೀ ನಾನು ದೇವ್ರ ಕಡೆನೇ ಫೋಕಸ್ ಮಾಡಿದ್ರೆ ದೇವ್ರನ್ನ ಬಿಟ್ಟು ಮಿಕ್ಕಿದೆಲ್ಲನೂ ಬರ್ತಾ ಇರುತ್ತೆ ಥಾಟ್ಗಳು. ಇಟ್ಸ್ ನಾರ್ಮಲ್ ಹ್ಯೂಮನ್ ಬಿಹೇವಿಯರ್ ಅದು. ಸೊ ಅದಕ್ಕೆ ಏನು ಹೇಳ್ತೀವಿ, ನಾನ್ ಡೈರೆಕ್ಟಿವ್ ಮೆಡಿಟೇಷನ್ ಟೆಕ್ನಿಕ್ ಅಂತ ಒಂದು ಹೇಳ್ತೀವಿ. ಸೊ ಇದರಲ್ಲಿ ಕಣ್ಣು ಮುಚ್ಕೊಂಡು ಸಾಕ್ಷಿ ಭಾವ ಅಂತ ಹೇಳ್ತೀವಿ. ಸಾಕ್ಷಿ ಭಾವ ಅಂತ ಹೇಳಿದ್ರೆ ಸಾಕ್ಷಿ ಅಂದ್ರೆ ಏನು? ವಿಟ್ನೆಸ್. ಹಾಂ, ವಿಟ್ನೆಸ್ ಅಂದ್ರೆ ಏನು? ಸಾಕ್ಷಿ. ಓಕೆ, ಸಾಕ್ಷಿ ಭಾವ ಅಂದರೆ ಅವನು ಏನು ಆ್ಯಕ್ಷನ್ ಮಾಡೋದಿಲ್ಲ. ಅವನು ಅಲ್ಲಿ ಇರ್ತಾನಷ್ಟೇ, ನೋಡ್ತಾನಷ್ಟೇ, ಅವನ್ನ ಸಾಕ್ಷಿ ಅಂತ ಹೇಳ್ತೀವಿ. ನಾವು ಅಷ್ಟೇ ಸಾಕ್ಷಿ ಭಾವದಲ್ಲಿ ಕಣ್ಣನ್ನು ಮುಚ್ಕೊಂಡು ಏನಾದರೂ ಥಾಟ್ಸ್ ಬರಲಿ ಅದನ್ನು ಏನೂ ಮ್ಯಾನಿಪ್ಯುಲೇಟ್ ಮಾಡೋದು ಬೇಡ. ಅದನ್ನು ಹಿಂಗೆ ಏನೋ ಬರೀ ಒಳ್ಳೇದೇ ನನಗೆ ಬರೋ ಥರ ನೋಡ್ಕೊಳ್ತೀನಿ ಅಥವಾ ಕೆಟ್ಟದೆಲ್ಲ ಬಿಡ್ತೀನಿ, ಅವೆಲ್ಲ ಏನೂ ಬೇಡ. ಕಣ್ಣು ಮುಚ್ಕೊಳ್ಳಿ, ಆ ಬರೋ ಥಾಟ್ಸ್ನ ಫೋಕಸ್ ಮಾಡ್ಕೊಂಡು ಬನ್ನಿ. ಸೊ ಅದನ್ನು ನಾನ್ ಡೈರೆಕ್ಟಿವ್ ಮೆಡಿಟೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ಇದನ್ನು ಮೌನ ಧ್ಯಾನ ಅಂತಲೂ ಸಹ ಕರೆಯಲಾಗುತ್ತೆ. ಬರೀ ಕಣ್ಣು ಮುಚ್ಕೊಂಡು ಬರೀ ಆ ಬರೋ ಥಾಟ್ಸ್ಗಳನ್ನ ಅಬ್ಸರ್ವ್ ಮಾಡ್ತಾ ಹೋಗುವಂಥದ್ದು. ಬಟ್ ಇದು ಅಷ್ಟು ಸುಲಭನಾ? ಅದೇ ಇದು ಮುಗಿಸ್ಬಿಟ್ಟು ಆಮೇಲೆ ಅದು ಬರ್ತೀನಿ ಸ್ವಲ್ಪ. ಓಕೆ, ಏನಾಗುತ್ತೆ, ನಾವು ಕಣ್ಣು ಮುಚ್ತಾ ಇದ್ದಂಗೆ ಬೇಗದಿರೋದು ಬೇಕಾಗಿರೋದಿರೋದು ಎಲ್ಲ ಥಾಟ್ಸ್ ಬಂದ್ಬಿಡುತ್ತೆ. ಅದು ಆತಂಕ, ಭಯ, ದುಃಖ ಯಾವಾಗಲೂ ನಡೆದಿರೋದು ಅದೆಲ್ಲ ಯೋಚನೆಗೆ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ನಮಗೆ ಒಂಥರ ಗಲಿಬಿಲಿಯಾಗಿ ಏನೋ ಕಣ್ಣು ಬಿಟ್ಬಿಡ್ತೀವಿ, ಇಲ್ಲ ಮೊಬೈಲ್ ನೋಡೋಕ್ಕೆ ಶುರು ಮಾಡಿಬಿಡ್ತೀವಿ, ಇಲ್ಲಾಂದರೆ ಇನ್ನೇನೋ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಏನಕ್ಕಂದರೆ ಅದನ್ನ ಫೇಸ್ ಮಾಡೋ ಸಾಮರ್ಥ್ಯ ನಮ್ಮಲ್ಲಿ ಇರೋಲ್ಲ. ಹೆದರ್ಕೊಂಡು ಅದೇನು ಹೇಳೋದು ಹಾಗೇನೆ. ಸೊ ನಾವು ಡಿಸ್ಟರ್ಬ್ ಆಗಿಬಿಡ್ತೀವಿ ಒಂದ್ಸರಿ ಕಣ್ಣು ಮುಚ್ಕೊಂಡು ಏನೇನೋ ಥಾಟ್ಸು. ಮತ್ತು ಏನಾಗುತ್ತೆ, ಹಿಂದೆ ಏನೇನೋ ನಡೆದಿರುತ್ತೆ. ಮತ್ತು ಒಂದು ನಾವು ಯಾವತ್ತೇ ಆಗಲಿ ಯೋಗದಲ್ಲಿ ಎಲ್ಲ ಇದರಲ್ಲೂ ಸ್ಕ್ರಿಪ್ಚರ್ಸಲ್ಲಿ ಏನು ಹೇಳೋದು, ನಾವು ಎಷ್ಟೇ ಪಶ್ಚಾತ್ತಾಪ ಪಟ್ಟರು ಹಿಂದೆ ಆಗಿರೋದನ್ನ ಸರಿ ಮಾಡೋಕ್ಕಾಗಲ್ಲ. ನಾನು ಎಷ್ಟೇ ಆತಂಕಕ್ಕೆ ಒಳಗಡೆ ಆದ್ರೂ ಮುಂದೆ ಆಗೋದನ್ನು ನಾನು ಇವಾಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗ ಏನು ಪ್ರಸ್ತುತ ಏನಿದೆ ಅದನ್ನ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತಲೇ ಎಲ್ಲ ಸ್ಕ್ರಿಪ್ಚರ್ಸ್ಗಳನ್ನು ಹೇಳುವಂಥದ್ದು, ಎಲ್ಲರೂ ಹೇಳುವಂಥದ್ದು. ನಾವು ಅದಕ್ಕೆ ಹಿಂದೆದು ಏನಿಲ್ಲ, ಜಸ್ಟ್ ಕಣ್ಣು ಮುಚ್ಕೊಂಡು ಏನೇನು ಆಲೋಚನೆಗಳು ಬರ್ತಾ ಇದೆಯೋ ಅದನ್ನು ಫೋಕಸ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅದೇ ನಮಗೆ ಬಹಳಷ್ಟು ಆರೋಗ್ಯ, ನಮ್ಮ ಸ್ಟ್ರೆಸ್ ಲೆವೆಲ್ ಸಹ ಕಡಿಮೆ ಆಗೋದಕ್ಕೆ ಬರೀ ಇದೊಂದು ಇಷ್ಟನ್ನು ಮಾಡಿದ್ರೆ ಸಾಕು ಅಂತ ಹೇಳ್ತೀವಿ, ಸಹಾಯ ಮಾಡುತ್ತೆ ಅಂತ. ಮತ್ತು ನಮ್ಮ ಆಲೋಚನೆಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ, ಯಾವತ್ತಾಗಲಿ ನಮ್ಮ ಆಲೋಚನೆಗಳು ಬಂದು ನಮ್ಮ ಮಾತಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ನಮ್ಮ ಮೈಂಡಲ್ಲಿ ಯೋಚನೆ ಮಾಡ್ತೀವಿ, ನಮ್ಮ ಆಲೋಚನೆಗಳು ಮಾತಾಗಿ ಬದಲಾವಣೆ ಆಗುತ್ತೆ. ನಮ್ಮ ಮಾತುಗಳು ಕಾರ್ಯವಾಗಿ ರೂಪುಗೊಳ್ಳುತ್ತೆ. ನಾವು ಮಾಡುವಂಥ ಕಾರ್ಯಗಳು ಹವ್ಯಾಸವಾಗಿ ರೂಪುಗೊಳ್ಳುತ್ತೆ. ನಾವು ಅಳವಡಿಸ್ಕೊಳ್ಳುವಂಥ ಹವ್ಯಾಸ ನನ್ನ ಸ್ವಭಾವವನ್ನು ರೂಪಿಸುತ್ತೆ, ನನ್ನ ಸ್ವಭಾವ ನನ್ನ ಭವಿಷ್ಯವನ್ನು ರೂಪಿಸುತ್ತೆ. ನಾವು ಇವೆಲ್ಲನೂ ಮಾಡಬೇಕು ಅಂದರೆ ನಮ್ಮ ಆಲೋಚನೆ ಮೊದಲು ಸರಿಯಾಗಿರಬೇಕು. ನಮ್ಮ ಆಲೋಚನೆ ಸರಿ ಇಲ್ಲ ಅಂದರೆ ಇಷ್ಟು ನನ್ನ ಸ್ವಭಾವ, ನನ್ನ ಭವಿಷ್ಯ ಎಲ್ಲರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಕಣ್ಣು ಮುಚ್ಕೊಂಡು ಬರೀ ನಮ್ಮ ಆಲೋಚನೆಗಳನ್ನು ಫೋಕಸ್ ಮಾಡಿದ್ರು ಸಾಕು. ಏನು ಫಿಲ್ಟ್ರೂ ಮಾಡೋದು ಬೇಡ, ಏನು ಇದು ಮಾಡೋದು ಬೇಡ. ಜಸ್ಟ್ ಕಣ್ಣು ಮುಚ್ಕೊಂಡು ಅದೊಂದನ್ನು ಮಾಡ್ತಾಯಿದ್ರು ಸಹ ನಮಗೆ ಬಹಳಷ್ಟು ಏನು ಸಮಸ್ಯೆಗಳನ್ನು ನಿವಾರಣೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇದು ಹೆಂಗೆ ಅಂದರೆ ಅವ್ರು ಚೆನ್ನಾಗಿ ಕೋರಿಲೇಟ್ ಮಾಡಿ ಹೇಳ್ತೀವಿ. ನಾವು ಅಕ್ಕಿ ತೊಳಿಬೇಕಂದ್ರೆ ಏನು ಮಾಡ್ತೀವಿ, ಅಕ್ಕಿ ಹಾಕ್ತೀವಿ, ಅದ್ರೊಳಗೆ ನೀರು ಹಾಕ್ತೀವಿ. ನೀರು ಹಾಕಿದ ತಕ್ಷಣ ಏನಾಗುತ್ತೆ, ಎಲ್ಲ ಡಸ್ಟ್ ಗಿಸ್ಟ್ ಎಲ್ಲ ಮೇಲಕ್ಕೆ ಬಂದುಬಿಡುತ್ತೆ. ಮೇಲಕ್ಕೆ ಬಂದರೆ ಹಿಂಗೆ ಸೋಸ್ ಆಚೆ ಹಾಕ್ತೀವಿ ಅಲ್ವಾ? ಹಿಂಗೆ ನಮ್ಮ ಮನಸ್ಸೂ ಹಂಗೇ, ನಾವು ಕಣ್ಣು ಮುಚ್ಚಿ ಅದ್ರ ಕಡೆ ಗಮನ ಹರಿಸ್ತಾ ಇದ್ದಂಗೆ ಒಂಥರ ನೀರು ಹಾಕ್ದಂಗೆ ಇರೋದು ಬರೋದೆಲ್ಲ ಬಂದ್ಬಿಡುತ್ತೆ ಮೇಲ್ಗಡೆ ಥಾಟ್ಸ್ಗಳು. ಆವಾಗ ನಾವು ಏನು ಹಿಂಗೆ ಬಗ್ಸೋದು ಕೆಲಸ ಏನಪ್ಪ ಅಂದರೆ ಬರೀ ಅಬ್ಸರ್ವ್ ಮಾಡೋದಷ್ಟೇ. ನೀವು ಅದನ್ನ ಅಬ್ಸರ್ವ್ ಮಾಡ್ತಾಯಿರಿ, ತಾನಾಗೇನೆ ಅದೆಲ್ಲನೂ ಕಡಿಮೆ ಆಗ್ತಾ ಹೋಗ್ತಾ, ಬೇಡದೇ ಇರುವಂಥ ಥಾಟ್ಸ್ಗಳು ಅದೆಲ್ಲನೂ ಸಹ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಇದೊಂದು 1/4 ಗಂಟೆ ಡೈಲಿ ಮಾಡ್ಬೋದಾ? 1/4 ಗಂಟೆ ಬೇಡ ಅಂದರೆ ಒಂದು 10 ನಿಮಿಷ ಮಾಡ್ಬೋದಾ? 10 ನಿಮಿಷ, ಹಾಂ, 5 ರಿಂದ 10 ನಿಮಿಷ ಜಸ್ಟ್ ಸುಮ್ಮನೆ ಕಣ್ಣು ಮುಚ್ಕೊಳ್ಳೋದು, ನಿಮ್ಮ ಥಾಟ್ಸ್ನ ಅಬ್ಸರ್ವ್ ಮಾಡ್ಕೊಂಡು ಹೋಗೋದು. ಇದು ಇದು ಎಷ್ಟೊಂದು ರಿಸರ್ಚ್ಗಳು ಮಾಡಿದ್ದಾರೆ ಇದ್ರ ಬಗ್ಗೆ, ನಾನ್ ಡೈರೆಕ್ಟಿವ್ ಮೆಡಿಟೇಷನ್ ಟೆಕ್ನಿಕ್ಸ್ ಅಂತ ಈ ರಿಸರ್ಚ್ಗಳು ಮಾಡಿದ್ದಾರೆ. ಇದು ನಮ್ಮ ಬಯಾಲಜಿಕಲ್ ಏಜ್ನ ರಿವರ್ಸ್ ಮಾಡುತ್ತೆ ಅಂತ ಹೇಳ್ತೀವಿ. ಈ ಬಯಾಲಜಿಕಲ್ ಏಜ್ ಅಂದರೆ ಏನಂತ ಗೊತ್ತಾ? ಹಾಂ ಸೊ 2 ಏಜ್ ಬರುತ್ತೆ, ಕ್ರೊನಾಲಜಿಕಲ್ ಏಜ್ ಆ್ಯಂಡ್ ಬಯಾಲಜಿಕಲ್ ಏಜ್ ಅಂತ ಹೇಳ್ತೀವಿ. ಕ್ರೊನಾಲಜಿಕಲ್ ಏಜ್ ನಾನು ವರ್ಷ ಆಗುತ್ತಲ್ಲ, 30, 31, 32, ಇದು ಬಂದು ಕ್ರೊನಾಲಜಿಕಲ್ ಏಜು. ಬಯಾಲಜಿಕಲ್ ಏಜ್ ಅಂದರೆ ನಮ್ಮ ದೇಹಕ್ಕಾಗುವಂತಹ ಏಜು. ಸೊ ಇದೆರಡು ಸೇಮ್ ಇರಬೇಕು ಅಂತೇನಿಲ್ಲ. 21 ವರ್ಷದವನಿಗೆ 50 ವರ್ಷದ ದೇಹನೂ ಇರುತ್ತೆ, 50 ವರ್ಷದವರಿಲ್ಲವ್ರಿಗೆ 30 ವರ್ಷದ ದೇಹನೂ ಮೇಂಟೈನ್ ಮಾಡೋದಿರುತ್ತೆ. ಇದು ಭಾಳಷ್ಟು ಸ್ಟ್ರೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀವಿ. ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ರೆಸ್ ಅನ್ನೋರು ಅವರು ಒಂದು ರಿಸರ್ಚ್ ಮಾಡಿದ್ದಾರೆ. ಸೊ ಏನಪ್ಪ ಅಂದರೆ
ಈ ಪ್ರೀ ಮೆಚ್ಯೂರ್ ಏಜಿಂಗ್ ಅಂತ ಹೇಳ್ತೀವಿ. ಸೊ ಚಿಕ್ಕ ಏಜಲ್ಲೇ ಒಂಥರ ತುಂಬ ಏಜ್ ಆಗಿರೋ ಥರ ಎಲ್ಲ ಆಗ್ತೀವಲ್ಲ, ಸೊ ಅಷ್ಟು ಆರ್ಗನ್ಸ್ ಯಾವಾಗ ಏಜ್ ಆಗೋ ಥರ ಆಗುತ್ತೆ, ನಮ್ಮ ಆರ್ಗನ್ಸ್ ಎಫಿಷಿಯನ್ಸಿ, ಕಾರ್ಯ ಮಾಡೋಂಥ ಸಾಮರ್ಥ್ಯ ಎಲ್ಲ ಕುಂದುತ್ತಾ ಹೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಡೈರೆಕ್ಟ್ ಲಿಂಕ್ ಏನಪ್ಪ ಅಂದರೆ ಸ್ಟ್ರೆಸ್ ನಮ್ಗೆ ಅಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ ಅಂತ. ಯಾವಾಗ ನಾವು ಒತ್ತಡದಲ್ಲಿ ಇರ್ತೀವಲ್ಲ, ನಮ್ಮ ದೇಹದಲ್ಲಿರುವಂಥ ಅಂಗಾಂಗಗಳದ್ದು ಕಾರ್ಯಕ್ಷಮತೆನೇ ಕುಂದಿಸ್ತಾ ಹೋಗ್ಬಿಡುತ್ತೆ ಅಂತ. ಅದಕ್ಕೋಸ್ಕರ ಸ್ಟ್ರೆಸ್ನ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ. ಸ್ಟ್ರೆಸ್ನ ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋದು? ಇಲ್ಲ, ಆ್ಯಕ್ಚುಲಿ ಒತ್ತಡದಲ್ಲಿದ್ದಾಗ ಧ್ಯಾನ ಮಾಡೋಕ್ಕಾಗಲ್ಲ. ಕಣ್ಣು ಮುಚ್ಚಿದಾಗ ನೀವು ಇನ್ನೂ ಥಾಟ್ಸ್ ಅಲ್ಲಿಗೆ ಹೋಗ್ಬಿಡುತ್ತೆ, ಮತ್ತು ಇನ್ನೂ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ನಾನು ಹೇಳಿದ ತಿರ್ಗಾ ಥಾಟ್ ಲೂಪಲ್ಲೇ ಬಿದ್ದುಬಿಡ್ತೀವಿ. ಏನೋ ವರ್ಕ್ದೇನೋ ಪ್ರೆಷರ್ ಇದೆ ಅಂದರೆ ಕಣ್ಣು ಮುಚ್ಚಿದ್ರೆ ತಿರ್ಗಾ ನಂಗೆ ವರ್ಕ್ದೇ ಬರೋದು ಆಲೋಚನೆ. ಇದೇನು ಬರಲ್ಲ, ನಮ್ಮ ಬಾಸ್ ಏನಂದ್ರು, ಅದೇನಂದ್ರು, ಇವರೇಂದ್ರು, ಮಗ ಏನಂದ, ಸೊಸೆ ಇದೇ ಬರೋದು ಥಾಟ್ಸ್ಗಳು. ಇದನ್ನು ಬಿಟ್ಟು ಏನು ಬರೋದು? ಅದಕ್ಕೆ ಏನು ಮಾಡ್ತೀವಿ ಅಂದರೆ ಅದನ್ನ ಬಿಟ್ಟು ಎಸ್ಕೇಪ್ ಆಗಿ ಬೇರೆ ಏನಾದರೂ ಮಾಡಬೇಕು ಅಂತ ಹೇಳ್ತೀವಿ. ಹಾಂ, ಸೊ ಹಾಂ, ಬ್ಯುಸಿ ಮತ್ತು ಇನ್ನೊಂದು ಹೇಳೋದಂದರೆ ಹೊಸ ವಿಚಾರಗಳನ್ನು ಕಲಿಯೋದಕ್ಕೆ ಶುರು ಮಾಡಬೇಕು ಅಂತ. ಇಟ್ಸ್ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರುತ್ತೆ ಅಂತ. ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಅಂದ್ರೇನು? ಏಜ್ ಆಗೋದನ್ನು ರಿವರ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಈ ಶುಡ್ ಬಿ. ಅದಕ್ಕೆ ನಾನು ಹೇಳಿದ್ದು, ನೀವೆಲ್ಲ ಇಲ್ಲಿ ಒಟ್ಟಿಗೆ ನೋಡಿದ ನಂಗೆ ತುಂಬ ಖುಷಿ ಆಯಿತು ಅಂತ. ಏನಕ್ಕಂದ್ರೆ ಇಲ್ಲಿ ಬರ್ತೀವ, ಇಲ್ಲಿಗೇನೋ ಒಂದು ಹೊಸದು ಕಲಿತೀವ, ಅದೇನು ಮೈಂಡ್ ಬ್ರೈನ್ ಎಲ್ಲ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ಹೊಸ ನ್ಯೂರಲ್ ಪಾರ್ಟ್ಸ್ ಏನೋ ಕಲಿಯೋದನ್ನು ಸ್ವೀಕಾರ ಮಾಡ್ತಾ ಇರುತ್ತೆ, ಅದೆಲ್ಲ ಒಂಥರ ರಿಫ್ರೆಶ್ ಆಗ್ತಾ ಇರುತ್ತೆ. ಯಾರೋ ಹೊಸದಾಗಿ ಸಿಕ್ಕಿದ್ರು ಅವ್ರ ಜೊತೆ ಏನೋ ಮಾತಾಡುವಂಥದ್ದು. ಮತ್ತು ಈಗ ಸೋಷಿಯಲ್ ಕನೆಕ್ಷನ್ಸ್ ತುಂಬ ಕಡಿಮೆ ಆಗೋಗ್ಬಿಟ್ಟಿದೆ. ಸೊ ಒಬ್ರಿಗೊಬ್ರು ಮಾತಾಡೋದೇ ಕಡಿಮೆ ಆಗೋಗ್ಬಿಟ್ಟಿದೆ. ಸೊ ಅಂಥದ್ರಲ್ಲಿ ಈ ಥರ ಸಿಕ್ಕಿದಾಗ ಎಲ್ಲರೂ ಮಾತಾಡ್ತಾ ಅದು ಎಷ್ಟೊಂದು ಏನು ಆಲೋಚನೆಗಳು, ಆ ಲೂಪಲ್ಲಿ ಥಾಟ್ಲು ಸ್ಟ್ರೆಸ್ಸಲ್ಲಿ ಇರುತ್ತಲ್ಲ, ಅದೆಲ್ಲನೂ ಕಡಿಮೆ ಆಗಿ ಸಹಾಯ ಮಾಡುತ್ತೆ. ಮತ್ತು ಆಟ ಆಡೋದಾಗಿರಲಿ, ಸೊ ಒಬ್ಬರು ಜಸ್ಟ್ ಕಾನ್ವರ್ಸೇಷನ್ ಸಾಕು, ಕೂತ್ಕೊಂಡು ಮಾತಾಡೋದೊಂದು ಸಾಕು. ಮತ್ತು ಹೊಸದು ಕಲಿಯೋದು. ಇವತ್ತೇನೋ ಇಲ್ಲೇನೋ ನಾನೇನೋ ಹೇಳ್ತಾ ಇದ್ದೀನಿ, ಇಲ್ಲಿ ಎಷ್ಟು ಬರುತ್ತೋ ಹೋಗುತ್ತೋ ಎರಡನೇ ವಿಚಾರ. ಅಟ್ಲೀಸ್ಟ್ ಒಂದು 10 ಪಾಯಿಂಟ್ ಹೇಳಿದ್ರೆ ಅದೊಂದು 200 ಪಾಯಿಂಟನ್ನು ಉಳ್ಕೊಳ್ಳೋಲ್ವಾ? ಅದೆಲ್ಲನೂ ಸಹ ನಮಗೆ ರಿಫ್ರೆಶ್ಮೆಂಟು, ಇದೆಲ್ಲನೂ ಸಹ ನಮಗೆ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಆ್ಯಂಡ್ ಇನ್ನೊಂದು ಗ್ರೂಪ್ನಲ್ಲಿದ್ದಾಗ ಒಂದು ಹೇಳೋದು, ಈ ಜಡ್ಜ್ಮೆಂಟ್ ಆಗಿರೋದು ಬಿಟ್ಬಿಡ್ಬೇಕು. ಏನಪ್ಪ ಅಂದರೆ ಅವನು ಸರಿ, ಇವನು ತಪ್ಪು, ಅವ್ರು ಹೇಳಿದ ಸರಿ, ಇವ್ರು ಹೇಳಿದ ತಪ್ಪು. ಸೊ ಯಾರೂ ಇಲ್ಲಿ ನೋಡಿ, ಯಾರು 100% ಕರೆಕ್ಟ್ ಅಂತ ಯಾರೂ ಇಲ್ಲ. ಸೊ ನನ್ನಲ್ಲೂ ಹುಡುಕ್ತಾ ಹೋಯ್ತು ಅಂದರೆ ನನ್ನಲ್ಲೂ ಸಾವಿರಷ್ಟು ಏನೋ ತಪ್ಪುಗಳು ಕಾಣುತ್ತೆ, ಪ್ರತಿಯೊಬ್ಬರಲ್ಲೂ ಕಾಣುತ್ತೆ. ಇದು ನೋಡೋ ದೃಷ್ಟಿಕೋನ ಅಷ್ಟೇ. ಹೇಳಿದ್ರೆ ಸೌಂದರ್ಯ ಬಂದು ನೋಡುವಂಥ ಕಣ್ಣಲ್ಲಿರುತ್ತೆ, ಅಲ್ಲಿರೋದ್ರಲ್ಲ ಅಂತ. ಸೊ ನಾನು ಒಳ್ಳೇದೇ ನೋಡಬೇಕು ಅಂದರೆ ನಾನು ಒಳ್ಳೇದನ್ನೇ ನೋಡ್ತೀನಿ, ಒಬ್ಬರ ಹತ್ರ ಒಳ್ಳೇದೇ ನೋಡ್ತೀನಿ. ನಾನು ಕೆಟ್ಟದೇ ನೋಡಬೇಕು ಅಂದರೆ ಅದನ್ನು ನಾನು ಫೋಕಸ್ ಮಾಡಿ ನೋಡ್ತೀನಿ. ಸೊ ಜಗತ್ತಲ್ಲಿ ಎಲ್ಲನೂ ಇರುತ್ತೆ. ಒಬ್ರು ಹೇಳ್ತಾರೆ, ಗರುಡ ಮೇಲಿಂದ ಹೋಗ್ತಾ ಇರುತ್ತಲ್ಲ, ಇದೇನು ಅದು ವ್ಯೂ ತುಂಬ ಚೆನ್ನಾಗಿರುತ್ತಂತೆ, ಬರ್ಡ್ ಐ ವ್ಯೂ ಅಂತಲ್ಲ, ವ್ಯೂ ತುಂಬ ಚೆನ್ನಾಗಿ. ಬಟ್ ಅದು ಹುಡುಕೋದು ಬರೀ ಕೊಳ್ತೋಗಿರೋ ಮಾಂಸಗಳನ್ನೇ ಅಂತೆ, ಕೊಳ್ತಾರೆ ಮಾಂಸ ಇಲ್ಲಿ ಅಂತ. ಅಲ್ಲಿ ಮರನೂ ಇರುತ್ತೆ, ಗಿಡನೂ ಇರುತ್ತೆ, ಕೆರೆ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಆ ವ್ಯೂ. ಬಟ್ ಬರೀ ಹುಡ್ಕೋದಕ್ಕೆ ಕೊಳ್ತಾರೆ. ಹಂಗೆ ನಾವು ಆ ಥರ ಆಗೋದು ಬೇಡ. ಸೊ ಬರೀ ಆ ಥರ ಈ ಕೆಟ್ಟದ್ದೇ ಕಡೆ ಫೋಕಸ್ ಮಾಡೋದ್ರ ಬದಲು ಸೊ ಏನಿದೆಯೋ ಆಕ್ಸೆಪ್ಟ್ ದ ಹೋಲ್. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಎಷ್ಟು ದಿನ ಈಗ ಒಂದು ಲೈನ್ ಹೇಳ್ಬಿಟ್ಟು ನಾನು ಇವಾಗ ಇದರಲ್ಲಿ ನಿಮ್ಮ ಆಯಸ್ಸಲ್ಲಿ ನೀವು ಎಲ್ಲಿದ್ದೀರಾ ಅಂತ ಕೇಳಿದ್ರೆ ನಾವು ಇಲ್ಲಿ ಎಲ್ಲೋ ಒಂದು ಹೇಳ್ತೀವಿ. ಬಟ್ ಹಂಗೆ ಹೇಳಕ್ಕೆ ಓಕೆ, ಇವಾಗ 100 ವರ್ಷ ಅಂದರೆ ನಾನು 40 ವರ್ಷ 35 ನಾನು ಇಲ್ಲಿದ್ದೀನಿ ಅಂತ ಹೇಳ್ತೀನಿ. ಇಷ್ಟು ವರ್ಷ ನಾನು ಬದುಕಿರ್ತೀನಿ ಅಂತ ಏನು ಗ್ಯಾರಂಟಿ ಇಲ್ಲ. ಸೊ ಇನ್ನು 60 ವರ್ಷ ನಾನು ಬದುಕಿರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಯಾವಾಗಾನ 3 ದಿನದ ಬದುಕು ಅಂತ ಹೇಳ್ತೀವಲ್ಲ, ಯಾವತ್ತನ ಹೋಗ್ಬಿಡೋದು. ಅಂಥದ್ರಲ್ಲಿ ಯಾಕೆ ಅದು ಏನು ಅವ್ನು ಸರಿ ಇವ್ನು ಸರಿ ಜಡ್ಜ್ಮೆಂಟಲಾಗಿ ಇಟ್ಕೊಂಡು. ಸೊ ಯಾವತ್ತು ಮತ್ತು ಇನ್ನೊಂದು, ನಾವೇನು ಇವಾಗ ಸಿಕ್ಕಿದ್ದೀವಿ, ಎಲ್ಲ ಒಂದು ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ದೀವಿ, ನಾವೇನು ಇದನ್ನು 100 ವರ್ಷ ಏನು ಹೇಳ್ತಾರಲ್ಲ. ಸೊ ಅವ್ರು ಹೇಳ್ದು ಏನು, ನೀನು ಮದುವೆನ ಆಗ್ತಾಯಿಲ್ಲ ತಾನೆ, ಮದುವೆ ಆಗಿದ್ರೆ ಅವಾಗ ಯೋಚನೆ ಮಾಡಬೇಕು, ಒಳ್ಳೆಯವರ ಕೆಟ್ಟವ್ರು ಅಂತ. ಬಂದಿದ್ದೀವಿ ನಗ್ನಗ್ತಾ ನಾನು ಮಾತಾಡ್ತೀನಿ, ನಗ್ನಗ್ತಾ ನೀವು ಮುಗ್ದೈತೆ ಅಷ್ಟೇ. ತಿರ್ಗಾ ನಾವು ಜಡ್ಜ್ಮೆಂಟಲಾಗಿ ಇಟ್ಕೊಂಡು ಅವ್ರನ್ನ ಏನು ಒಳ್ಳೆಯವರು ಕೆಟ್ಟವು ಅಂತ ನಾನು ಡಿಸೈಡ್ ಮಾಡಿಕೊಂಡು, ಸೊ ಅದು ಇಟ್ಸ್ ಜಸ್ಟ್ ಮತ್ತು ಹಂಗೆ ಮಾಡ್ಕೊಳ್ತಾ ಹೋಗ್ಬಿಟ್ರೆ ಬೇರೆ ತಿರ್ಗಾ ನಮಗೆ ಅದು ಸಮಸ್ಯೆ. ಅದು ನಾವೇ ಲೋನ್ಲಿ ಆಗ್ತಾ ಹೋಗ್ತೀವಿ. ಎಷ್ಟು ಜನ ಅಂತ ಕಟ್ ಡೌನ್ ಮಾಡ್ತೀರಾ, ಮತ್ತು ಎಷ್ಟು ಜನ ಅಂತ ನಮಗೆ ಮ್ಯಾಚ್ ಆಗೋಕ್ಕಾಗತ್ತೆ. ಸೊ ಎಲ್ಲ ನನ್ನದೇ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಮತ್ತು ಸಿಕ್ದವರೆಲ್ಲ ನನಗೆ ಮ್ಯಾಚ್ ಆಗೋ ಥರ ಇರಬೇಕು ಅಂದರೆ ಅದು ಆಗಲ್ಲ. ಆಮೇಲೆ ಕೆಲವರು ಹೇಳ್ತಾರಲ್ಲ, ನಾನಂತೂ ಐ ಆಮ್ ಪರ್ಟಿಕ್ಯುಲರ್ ಹಿಂಗೆ ಇರಬೇಕು, ಬೇರೆ ಥರ ನಾನು ಮಾತಾಡೋಲ್ಲ ಹಂಗೆ ಅಂತ ಹೇಳ್ತಾರಲ್ಲ. ಸೊ ಹಂಗಾಗಿ ಎಷ್ಟು ಜನಂತ ಕಟ್ ಡೌನ್ ಮಾಡ್ತೀರ, ಕೊನೆಗೆ ಒಬ್ಬರೇ ಇರ್ತೀವಿ. ಮತ್ತು ಒಂದು ಹಂತಕ್ಕೆ ಬಂದ ಮೇಲೆ ನಮಗೆ ಪ್ರೀತಿ ಬೇಕಾಗಿರುತ್ತೆ, ಭಯ ಅಲ್ಲ. ಕೆಲವ್ರು ಏನು ಮಾಡ್ತೀವಿ, ಚಿಕ್ಕ ಏಜಿಂದನೂ ಭಯ ಬೆಳೆಸ್ಕೊಂಡ್ಬಿಡ್ತು. ನಾನು ನೋಡಿದ್ರೆ ಎಲ್ಲ ಹೆದರ್ಕೋತಾರೆ ಗೊತ್ತಾ, ಹಂಗೆ ಅಂತ ಹೇಳ್ತಾರೆ. ಹೆದರ್ಕೊಳ್ತಾಳೆ, ಏಜ್ ಆದಮೇಲೆ ಎಲ್ಲ ಹೆದರ್ಕೊಳ್ತಾರೆ. ಬಟ್ ಪ್ರೀತಿ ಮಾಡೋರು ಯಾರು? ಸೊ ಅದಕ್ಕೆ ಆದಷ್ಟು ಚಿಕ್ಕ ವಯಸ್ಸಿನ ಒಂದು ಸ್ವಲ್ಪ ನಾವು ಪ್ರೀತಿ ಕೊಟ್ಟು ಪ್ರೀತಿ ತೊಗೊಳ್ಳೋದು ಅದು ಮತ್ತು ಇನ್ನೊಂದು ನಮ್ಮಲ್ಲಿ ಒಂದೊಂದೆಲ್ಲ ಏನೋ ರಾಂಗ್ ಇದನ್ನ ಇಟ್ಕೊಂಡ್ಬಿಡ್ತೀವಿ. ಏನೋ ನಾನು ಕಿಂಗು, ನಾನು ಹೇಳ್ದಂಗೆ ನಡಿಬೇಕು, ನಾನು ಹೇಳ್ದಂಗೆ ಇದು ಮಾಡಬೇಕು ಅಂತ. ಒಂದು ಹಂತಕ್ಕೆ ಬಂದಮೇಲೆ ಎಲ್ಲರೂ ಹೇಳ್ದಂಗೆ ಕೇಳ್ತಾ ಇರ್ತಾರೆ.
ಬಟ್ ಆಮೇಲೆ ಒಂದು ಹಂತಕ್ಕೆ ಬಂದಮೇಲೆ ನಮಗೆ ಪ್ರೀತಿಯ ಅವಶ್ಯಕತೆ ತುಂಬ ಬಂದುಬಿಡುತ್ತೆ. ಯಾರೊಬ್ರು ಬಂದು ಊಟ ಆಯ್ತು ಅಂತ ಕೇಳೋರು ಬೇಕಾಗಿರುತ್ತೆ, ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡೋರು ಬೇಕಾಗಿರುತ್ತೆ. ಆ ಥರ ಯಾರು ನಮ್ಮ ಮಾತು ಕೇಳಿದ್ರೆ ಎಲ್ಲರೂ ಎದುರ್ಕೊಳ್ತಾ ಇದ್ದರೆ ಅದೂ ಸರಿ. ಅದಕ್ಕೆ ಆದಷ್ಟು ಒಂದು ಸ್ವಲ್ಪ ಲೈಟಾಗಿ ಇಟ್ಕೊಳ್ಳೋಣ, ಫ್ಲೆಕ್ಸಿಬಲ್ ಆಗಿರೋಣ. ಯಾವುದು ತುಂಬ ಏನು ಕಟ್ಟುರೋಟಾಗಿ ಹಿಂಗೆ ನಡಿಬೇಕು ಅನ್ನೋದು ಬೇಡ. ಎಷ್ಟು ಫ್ಲೆಕ್ಸಿಬಲ್ ಆಗಿರ್ತೀವೋ ಅಷ್ಟು ನಾವು ಆರೋಗ್ಯ ನಾವು ಚೆನ್ನಾಗಿರ್ತೀವಿ, ಸುತ್ತಮುತ್ತ ಇರೋರು ಚೆನ್ನಾಗಿರ್ತೀವಿ. ಇಲ್ಲಾಂದ್ರೆ ಸುತ್ತಮುತ್ತ ಇರೋರು ಎದ್ಕೊಂಡು ಬರ್ತಾ ಇರ್ತಾರೆ. ನಾವು ನಾನೇನೋ ಇಷ್ಟು ವರ್ಷ ಡೆವಲಪ್ ಮಾಡಿಬಿಟ್ಟಿದ್ದೀನಿ, ಇದು ನಾನು ಹೋಗ್ಬಿಡುತ್ತೆ ಅಂತ ನಾನು ಹಂಗೆ ಕೂತ್ಕೊಂಡ್ರೆ ಸರಿ ಹೋಗಲ್ಲ. ಸೊ ಅಷ್ಟು ಓಕೆ. ಸರಿ, ಏನೇನು ಇವತ್ತು ಟೇಕ್ ಬ್ಯಾಕು? ಒಂದು ಮಿತಾಹಾರ, ನಿದ್ದೆ, ಎಕ್ಸಸೈಸು, ಧ್ಯಾನ. ಹಾಂ, ಆಮೇಲೆ ಇದು ಮುಗಿಸ್ಬೇಡ ಇದು. ಹಾಂ, ಧ್ಯಾನ ಆದಮೇಲೆ ಸೋಷಿಯಲ್ ಕನೆಕ್ಷನ್ಸು. ಒಬ್ಬೊಬ್ಬರೇ ಇರೋದು ಅಂದರೆ ಏನು ಒಂದು ಸ್ವಲ್ಪ ಬನ್ನಿ ಎಲ್ಲರೊಟ್ಟಿಗೆ ಒಂದು ಮತ್ತೆ ಫ್ರೆಂಡ್ಲಿ. ಮತ್ತು ನಾನು ಹೇಳಿದ್ನಲ್ಲ, ನಾನು ನಮ್ಮ ಬೇರೆ ಏರಿಯಾದಲ್ಲಿ ಫೋನ್ ಮಾಡ್ತಾರೆ ಯೋಗ ಕ್ಲಾಸ್ಗೆ. ಫೋನ್ ಮಾಡಿಬಿಟ್ಟು, ಸರ್ ನನಗೆ ಫ್ರೆಂಡ್ಸೇ ಇಲ್ಲ ಸರ್, ಯಾರೂ ಫ್ರೆಂಡ್ಸೇ ಇಲ್ಲ, ಅದಕ್ಕೆ ನಾನು ಯೋಗ ಕ್ಲಾಸಿಗೆ ಬರ್ತಾಯಿದ್ದೀನಿ, ಅಲ್ಲೇ ನಾವು ಫ್ರೆಂಡ್ಸ್ ಎಲ್ಲ ಪರಿಚಯ ಹಂಗೆ ಆಗ್ತಾರೆ ಬನ್ನಿ. ಅದು ಎಷ್ಟು ವರ್ಷಾನುಗಟ್ಲೆ. ಕೋವಿಡ್ ಆದಮೇಲಂತೂ ಇದು ತುಂಬ ಆಗೋಗ್ಬಿಟ್ಟಿದೆ. ಏನಕ್ಕಂದ್ರೆ ಅದಾದಮೇಲೆ ಹೆಂಗಾಗಿ ಕೆಲವೊಬ್ರು ಲೈಫ್ ಸ್ಟೈಲ್ ಹೆಂಗಾಗ್ಬಿಟ್ಟಿದೆ ಅಂದರೆ, ಕೋವಿಡ್ ಆಗಿದ ತಕ್ಷಣ ಇದೇನು ವರ್ಕ್ ಫ್ರಮ್ ಹೋಮ್ ಕಂಪಲ್ಸರಿ ಆಗೋಯ್ತಾ. ಮನೆ ಬಿಟ್ಟರೆ 8 ಗಂಟೆ 12 ಗಂಟೆ ಲ್ಯಾಪ್ಟಾಪ್ ಮುಂದೆ, ಲ್ಯಾಪ್ಟಾಪ್ ಬಿಟ್ಟರೆ ಬೇರೆ ಜಗತ್ತೇ ಇಲ್ಲ. ಮತ್ತು ಅಲ್ಲಿರೋರು ಏನು ಇಲ್ಲಿರೋಲ್ಲ, ಯಾರೋ US ಕ್ಲೈಂಟು, ಅವ್ರ ಕ್ಲೈಂಟು, ಬೇರೆ ಮಾತಾಡೋಕ್ಕೆ ಅವ್ರಿಗೆ ಇದೇ ಇಲ್ಲ. ಅಂಥದ್ರಲ್ಲಿ ಅದೇ ನಮ್ಮ ಕೈಯಲ್ಲಿರೋರ್ಗೂ ನಮ್ಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಿರಲ್ಲ. ಸೊ ಈಗೊಂದು ಎಲ್ಲ ಹಿಂಗೆ ಇದೀವಲ್ಲ, ಇದ್ರದ್ದು ವ್ಯಾಲ್ಯೂ ಪುಣ್ಯ ಮಾಡಿದ್ರೆ ಅನ್ಕೋಬೇಕು. ನಿಜ ಅದು ಯಾವುದೋ ಜನ ಪುಣ್ಯ ಮಾಡೋದಕ್ಕೆ ಹಿಂಗೆಲ್ಲ ಒಟ್ಟಿಗೆ ಇರೋದಕ್ಕೆ. ಮತ್ತು ಇದೊಂದು ಅವಕಾಶ ಇದೆ. ಬೇರೆ ಕಡೆ ಒಂದೊಂದು ಏರಿಯಾದಲ್ಲಿ ನಿಮ್ಗೆ ಆ ಥರ ಅವಕಾಶನೇ ಇರೋದಿಲ್ಲ. ಸೊ ಆ ಥರ ಎಲ್ಲ ಇರುತ್ತೆ. ಬಟ್ ಗುಡ್, ಇದೊಂದು ಸೋಷಿಯಲ್ ಕನೆಕ್ಷನ್ಸು. ಇನ್ನೊಂದೇನು, ಯಾರಿಗೂ ಜಡ್ಜ್ಮೆಂಟಲ್ಲಾಗಿರೋದು ಬೇಡ. ಈಗ ಅದು ಸರಿ ಅಂತ. ಇಷ್ಟು 6 ಪಾಯಿಂಟ್ಗಳನ್ನು ನೆನಪಲ್ಲಿ ಇಟ್ಕೊಂಡು ಇದು ಮಾಡಿ ಕಣ್ಬಿಟ್ಟು ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಸೊ ಯೋಗದ ಕೆಲವೊಂದು ಕಾನ್ಸೆಪ್ಟ್ಸ್ಗಳು ಏನು ಹೇಳೋದು ಅಂತ ಹೇಳಿದ್ರೆ, ನೀನು ಏನು ಮಾಡ್ತಾಯಿದ್ದೆ ಕೆಲಸ ಅದ್ರ ಕಡೆ 100% ಗಮನ ಕೊಡೋದೇ ಧ್ಯಾನ ಅಂತ. ಅದು ಕಣ್ಣು ಮುಚ್ಕೊಂಡು ಒಂದೇ ಕಡೆ ಕೂತ್ಕೊಂಡೇ ಮಾಡಬೇಕು ಅಂತ ಏನಿಲ್ಲ ಅಂತ. ಸೊ ಇವಾಗ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಇದ್ರ ಕಡೆ 100% ನಾನು ಇದನ್ನ ಯೋಗ ಕರ್ಮಸು ಕೌಶಲಂ ಅಂತ ಹೇಳ್ತೀವಿ. ಕರ್ಮ ಅಂದರೆ ನಾನು ಮಾಡುವಂಥ ಕರ್ಮದ ಕಡೆಗೆ 100% ಗಮನ ಕೊಡುವಂಥದ್ದನ್ನೇ ಧ್ಯಾನ ಅಥವಾ ಯೋಗ ಅಂತ ಕರೆಯೋದು ಅಂತ. ಸೊ ಹಂಗಂದ ತಕ್ಷಣ ನಾವು ಇವಾಗ ಅಡುಗೆ ಮಾಡ್ತಾಯಿರ್ತೀವಿ, ಫುಲ್ ಗಮನ ಅಲ್ಲಿರುತ್ತೆ, ಬಟ್ ಏನೋ ಕೋಪ ಮಾಡ್ಕೊಂಡು ಯಾರೋ ಬೈದರು ಅಂತ ಅಡುಗೆ ಮಾಡ್ತಾಯಿರ್ತೀವಿ. ಅವಾಗ ಅದನ್ನು ನೀವು ಧ್ಯಾನ ಅಂತ ಕರಿಬೋದಾ? ಫೋಕಸ್ ಇದೆ. ಓಕೆ, ಇದು 2 ಡೈಮೆನ್ಷನ್ ವರ್ಡ್. ಇದು ಒಂದು ಫೋಕಸ್ ಇರಬೇಕು, ಇನ್ ದ ಸೇಮ್ ಟೈಮ್ ಮೈಂಡ್ ಕಾಮ್ ಆಗಿರಬೇಕು, ರಿಲ್ಯಾಕ್ಸ್ಡ್ ಆಗಿರಬೇಕು. ಎರಡನ್ನೂ ಮಾಡ್ಕೊಂಡು ಪ್ರಸ್ತುತ ನೀವು ಏನು ಕೆಲಸ ಮಾಡ್ತಾ ಇದೀವಲ್ಲ ಅದಕ್ಕೆ 100% ಕೊಡೋದೇ ಧ್ಯಾನ ಅಂತ ಹೇಳ್ತೀವಿ, ಯೋಗ ಅಂತಲೂ ಸಹ ಕರಿತೀವಿ. ಯೋಗ ಕರ್ಮಸು ಕೌಶಲಂ ಅಂತ ಅರ್ಥ ಬರುತ್ತೆ. ಅದಕ್ಕೆ ಕಣ್ಣು ಬಿಟ್ಟಾದ್ರೂ ಮಾಡಿ, ಏನು ಮಾಡಿ, ಬಟ್ ಪ್ರಸ್ತುತ ನಿಮ್ಮ ಮನಸ್ಸನ್ನು ಆರಾಮಾಗಿ ಇಟ್ಕೊಂಡು ಏನು ಕೆಲಸ ಮಾಡ್ತೀವಿ. ಹಾಂ, ಕರೆಕ್ಟ್. ಪ್ರೆಸೆಂಟ್ ಮೂಮೆಂಟ್ ಇರಬೇಕು. ಹಾಂ, ಪ್ರೆಸೆಂಟಲ್ಲಿ ಇರಬೇಕು ಅಂತ. ಪ್ರೆಸೆಂಟಲ್ಲಿ ಇರ್ತೀವಿ, ಅದು ಮೈಂಡ್ ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಬಟ್ ಅದನ್ನ ಸ್ವಲ್ಪ ಅದನ್ನೇ ಸಾಧನೆ ಮಾಡಿ ಇರಿಸ್ಬೇಕಂತ. ಹಾಂ ಇಲ್ಲ, ನಿಮ್ಮ ಕೆಲಸ ಈಗ ಮೈಂಡ್ ಬೇರೆ ಕಡೆ ಹೋಗ್ತಾ ಇರುತ್ತಂತೆ. ಹಾಂ ಕಣ್ಣು ಬಿಟ್ಟು ಧ್ಯಾನ ಮಾಡೋದು ಸಾಧ್ಯನಾ ಸರ್? ಹಾಂ, ಧ್ಯಾನ ಅಂದರೆ ಏನು ಗೊತ್ತಾ, ತನ್ನನ್ನು ತಾನು ಮರೆಯೋದು ಧ್ಯಾನ. ಆ್ಯಕ್ಚುಲಿ ಆ ಥಾಟ್ ಧ್ಯಾನ ಆ್ಯಕ್ಚುಲಿ ಇನ್ನೂ ಹೈಯರ್ ಲೆವೆಲ್ ಕಾನ್ಸೆಪ್ಟ್ ಏನು ಹೇಳ್ತೀವಿ, ಧ್ಯಾನ ಮಾಡೋದಲ್ಲ, ಧ್ಯಾನ ಆಗುವಂಥದ್ದು ಅಂತ. ನಾನು ಕೂತ್ಕೊಂಡು ನಾನು ಅರ್ಧ ಗಂಟೆ ಧ್ಯಾನ ಮಾಡ್ತೀನಿ ಅಂತಲ್ಲ, ತನ್ನ ಪಾಡಿಗೆ ತಾನು ಅದು ನಾನು ಅನ್ನೋ ಥಾಟು ಹೊರಟೋಗ್ಬಿಡುತ್ತಲ್ಲ, ಅದು ಧ್ಯಾನ ಅಂತ. ಶೂನ್ಯತ್ವ ಅಂತ ಹೇಳ್ತೀವಿ, ಅದು ಧ್ಯಾನ ಅಂತ. ಇದು ಧ್ಯಾನ, ಬಟ್ ಲಿಟಲ್ ನಾವು ಏನು ಮಾಡಿಬಿಡ್ತೀವಿ, ಇಟ್ಸ್ ಧ್ಯಾನ ಅಂತ ಮೆಡಿಟೇಷನು, ಕಾನ್ಸಂಟ್ರೇಷನ್. ಇದು ಬಿಯಾಂಡ್ ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್ ನಾವು ಇದು ಬರೀ ಅದೊಂದು ಪಾತ್ ಅಷ್ಟೇ, ಒಂದು ದಾರಿ ಮಾತ್ರ. ಇದನ್ನು ಫೋಕಸ್ ಮಾಡಬೇಕು, ಅದನ್ನು ಫೋಕಸ್ ಮಾಡಬೇಕು ಅನ್ನೋದು ನಮ್ಮ ಗುರಿ ಬಂದು ಅದಕ್ಕಿಂತ ಮೇಲೆ ಹೋಗ್ಬೇಕು ಅಂತ, ನಾನು ಅನ್ನೋದೇ ಇರಬಾರ್ದು ಅಂತ ಆ ಥಾಟು ಇಲ್ಲದೆ ಇರೋವಂಥದ್ದು ಧ್ಯಾನ. ಬಟ್ ಇದೆಲ್ಲ ಮಾತಾಡೋಕ್ಕೆ ಚೆನ್ನಾಗಿರುತ್ತೆ, ಬಟ್ ಇದೆಲ್ಲ ತುಂಬ ಹೈಯರ್ ಲೆವೆಲ್ ಕಾನ್ಸೆಪ್ಟ್ಗಳು. ಹಾಂ, ಕಣ್ಣು ಮುಚ್ಕೊಂಡು ಥಾಟ್ಸ್ ಅಬ್ಸರ್ವ್ ಮಾಡೋದು, ಈ ಥರ ಎಲ್ಲ ಸಿಂಪಲ್ ಮಾಡ್ತಾ ಹೋಗೋಣ. ಹಾಂ 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 ಹಾಂ, ಎಲ್ಲ ಇರುತ್ತೆ. ಹಾಂ, ಪ್ರೆಸೆಂಟಲ್ಲಿ ಗಮನ ಕೊಟ್ಟು ವಿಶ್ರಾಂತಿಯುತವಾಗಿ ಇರುವಂಥದ್ದು, ಅದನ್ನು ಯೋಗ ಅಂತ ಕರೆಯಲಾಗುತ್ತೆ, ಧ್ಯಾನ ಅಂತ ಕರೆಯಲಾಗುತ್ತೆ. ನಮ್ಮ ಯೋಗ ಕ್ಲಾಸ್ಗೆ ಕೇಳಿದ್ರು
ಮಾತಾಡ್ತವ್ರು ಅದು ಯೋಗ ಹಿಂದ್ಗಡೆನೇ ಇದ್ದಾರೆ ಅವರು. ಹಾಂ 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 ಅವ್ರಿಗೆ ಏನಾಗಿದೆ ಅಂದ್ರೆ ಮಂಡಿ ನೋವು ಆಗಿದೆ, ಹಾ. ಕಾಲು ಗೀಲು ಏನು ಜಾಸ್ತಿ ಆಡ್ಸಕ್ಕಾಗಲ್ಲ, ಬಟ್ ಓಡಾಡ್ತಾರೆ ಏನು ತೊಂದರೆ ಇಲ್ಲ. ಹಾ. ನಾನು ಯೋಗ ಮಾಡಬೇಕು, ನನಗೆ ಮಂಡಿ ನೋವು ಹೋಗಿಸ್ಕೋಬೇಕು, ಸರ್ ಹೇಳ್ಕೊಡ್ತಾರ ಅದನ್ನ. ಅದು ಏನಂದರೆ ಅದಕ್ಕೆ ಪ್ರತ್ಯೇಕವಾದ ಅಭ್ಯಾಸಗಳಿದ್ದಾವೆ. ಸೊ ಅದು ಗ್ರೂಪ್ ಕ್ಲಾಸಲ್ಲಿ ಹೇಳೋದು ಕಷ್ಟ ಆಗುತ್ತೆ. ಹಾಂ ಹಾಂ ನಾವೇನು ಹೇಳ್ಬೇಕು ಅವ್ರಿಗೀಗ, ಆಗತ್ತಾ ಅಥವಾ ಇಲ್ಲ ಹೇಳ್ಬೇಕು ಅಷ್ಟೇ. ಆಗುತ್ತೆ, ಬಟ್ ಗ್ರೂಪ್ ಕ್ಲಾಸಲ್ಲಿ ಆಗಲ್ಲ. ಅದು ಸಪ್ರೇಟಾಗಿ ಪ್ರತ್ಯೇಕವಾಗಿರುವಂಥ ಎಕ್ಸಸೈಸ್ಗಳು ಮಾಡಬೇಕು. ಗ್ರೂಪ್ ಕ್ಲಾಸಲ್ಲಿ ಏನು ಮಾಡ್ತೀವಿ ನಾವು, ಜಸ್ಟ್ ಜನರಲ್ ಹೆಲ್ತಿಗೆ ಏನು ಬೇಕೋ ಫೋಕಸ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಅದೆಲ್ಲನೂ ಮಾಡೋಕ್ಕಾಗಿರುತ್ತೆ. ಓಕೆ ಹಾಂ ಯಾವ್ಯಾವ ರೋಗಕ್ಕೆ ಯಾವ್ಯಾವ ಯೋಗ ಅಂತ ಹೇಳ್ತಾರೆ. ಸಿಂಪಲಾಗಿ ಒಂದು ನಾಡಿ ಶುದ್ಧಿಕ್ರಿಯೆ. ಓಕೆ ಹಾಂ, ಸೊ ಸಿಂಪಲ್ ನಾಡಿ ಶುದ್ಧಿಕ್ರಿಯೆ ಪ್ರಾಣಾಯಾಮ ಅಂತ ಒಂದು ಹೇಳ್ತೀನಿ. ಸೊ ಅದೊಂದನ್ನು ಮಾಡಿಕೊಂಡ್ರು ಏನಕ್ಕಂದ್ರೆ ಯೋಗ అనేది ತುಂಬ ವಾಸ್ಟ್ ಸಬ್ಜೆಕ್ಟು. ಆಸನಾಸ 84 ಆಸನಗಳಿದ್ದಾವೆ, 84 ಲಕ್ಷ ಆಸನಗಳಿದ್ದಾವೆ. ಸೊ ಈ ತುಂಬ ವಾಸ್ಟ್ ಸಬ್ಜೆಕ್ಟು. ಸಿಂಪಲಾಗಿ ಒಂದು ನಾಡಿ ಶುದ್ಧಿಕ್ರಿಯೆ ಪ್ರಾಣಾಯಾಮ ಅಂತ, ಇದು ಯಾವುದೂ ಲಿಮಿಟೇಷನ್ಸ್ ಇಲ್ಲ, ಯಾರು ಬೇಕಂದ್ರೂ ಮಾಡ್ಬೋದು. ಇನ್ನು ಆಲ್ಟರ್ನೇಟ್ ನಾಸ್ಟ್ರಲ್ ಬ್ರೀತಿಂಗ್ ಅಂತಲೂ ಕರೀಲಾಗುತ್ತೆ. ಎಡಗಡೆಯಿಂದ ಉಸಿರು ತೊಗೊಂಡು ಬಲಗಡೆ ಬಿಡೋದು, ಬಲಗಡೆಯಿಂದ ಉಸಿರು ತೊಗೊಂಡು ಎಡಗಡೆ ಬಿಡೋದು. ಇದನ್ನು ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ ಅಂತಲೂ ಸಹ ಕರೆಯಲಾಗುತ್ತೆ, ನರ್ವ್ ಪ್ಯೂರಿಫೈಯರ್ ಅಂತಲೂ ಸಹ ಕರೆಯಲಾಗುತ್ತೆ. ಸೊ ಭಾಳಷ್ಟು ಹೆಸರುಗಳು ಡಿಫರ್ ಆಗ್ತಾ ಹೋಗ್ತಾ ಇರುತ್ತೆ. ಅಭ್ಯಾಸ ಕ್ರಮ ಬಂದು ಹೀಗೆ ಒಂದು ಕೈಲಿ ಜ್ಞಾನ ಮುದ್ರೆ ಹಿಂಗೆಲ್ಲ ಇಟ್ಕೊಂಡು, ಸೊ ನಿಮ್ಮ ಅನುಕೂಲ ನಾಸಿಕ ಮುದ್ರೆಗಳು ಅಂತ ಹೇಳ್ತೀವಿ, ಭೃಗಿ ಮುದ್ರೆ ಅಂತ ಹೇಳ್ತೀವಿ, ವಿಷ್ಣು ಮುದ್ರೆ ಅಂತ ಹೇಳ್ತೀವಿ, ನಿಮ್ಗೆ ಯಾವ್ದನ್ನ ಅನುಕೂಲ ಇಟ್ಕೊಂಡು, ಸೊ ಬಲ ಒಳ್ಳೆ ಮುಚ್ಚಬೇಕು, ಎಡಗಡೆಯಿಂದ ಉಸಿರು ತೊಗೊಂಡು ಬಲಗಡೆ ಬಿಡಬೇಕು, ಬಲಗಡೆಯಿಂದ ಉಸಿರು ತೊಗೊಂಡು ಎಡಗಡೆ ಬಿಡಬೇಕು. ಸೊ ಇಷ್ಟನ್ನೇ ಮಾಡಿದ್ರು ಸಹ ನಮಗೆ ಬಹಳಷ್ಟು ಪ್ರಯೋಜನಗಳು ಸಿಗ್ತಾ ಹೋಗುತ್ತೆ. ಸೊ ಇದನ್ನು ಡೈಲಿ ಬೆಳಗ್ಗೆ ಹೊತ್ತು ಇದೊಂದು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತಲೂ ಸಹ ಇದನ್ನು ಕರೆಯಲಾಗುತ್ತೆ. ಏನು ಹೇಳ್ತಾವ್ರೆ ಬಹಳಷ್ಟು ಇನ್ನೂ ಇದ್ದಾವೆ. ಸೊ ಇಷ್ಟು ಯೋಗ ನಿದ್ರೆ ಒಂದು ಬೇಕಂದರೆ ಯಾವಾಗ ಕಣ್ಣು ಮುಚ್ಕೊಂಡು ಜಸ್ಟ್ ಒಂದೊಂದೇ ಭಾಗಗಳನ್ನ ರಿಲ್ಯಾಕ್ಸ್ ಮಾಡಿಕೊಂಡು ಬರುವಂಥದ್ದು. ಓಕೆ, ಇನ್ನೇನಾದರೂ ಕೇಳೋದಿದೆಯಾ? ಹಾಂ ಹಾಂ, ಹೆಚ್ಚು ಕಮ್ಮಿ ಎರಡೂ ಒಂದೇ. ಜನರಲ್ ಶವಾಸನ ಏನಂದ್ರೆ ನಾವು ಎಕ್ಸಸೈಸ್ ಮಾಡಿ ಸ್ಟ್ರೈನ್ ಆಗಿರುತ್ತಲ್ಲ, ಅವಾಗ ಜಸ್ಟ್ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡೋದಕ್ಕೆ ಹೇಳ್ತೀವಿ. ಆವಾಗ ಬಹಳಷ್ಟು ಬ್ಯಾಲೆನ್ಸ್ ಆಗುತ್ತೆ. ಅಂದರೆ ನಮ್ಮ ಬಾಡಿ ಟೆಂಪರೇಚರ್ ರೈಸ್ ಆಗಿರುತ್ತೆ, ಮತ್ತು ನಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿರುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗಿರುತ್ತೆ, ಬ್ರೆತ್ ರೇಟ್ ಸ್ಪೀಡ್ ಆಗಿರುತ್ತೆ, ಅದನ್ನೆಲ್ಲ. ಹಾಂ ಹಾಂ, ಶವಾಸನ ಇಸ್ ಡಿಫ್ರೆಂಟ್. ಅದು ಸ್ಲೈಟ್ ಅದೇ ಎರಡು ಪಕ್ಕನೇ ಬರುತ್ತೆ, ಸ್ಥಿತಿಯೆಲ್ಲ ಒಂದೇ ಥರ ಇರುತ್ತೆ. ಬಟ್ ಶವಾಸನಲ್ಲಿ ಏನು ಮಾಡ್ತೀವಿ ನಾವು, ಒಂದೊಂದೇ ಭಾಗಗಳನ್ನ ರಿಲ್ಯಾಕ್ಸ್ ಮಾಡ್ಕೊಂಡು ಬರೋದಿಲ್ಲ, ಜಸ್ಟ್ ಕಣ್ಣು ಮುಚ್ಕೊಳ್ತೀವಿ, ಏನಾಗುತ್ತೋ ಫೀಲ್ ಮಾಡ್ತೀವಿ. ಅದು ಶವಾಸನ ಒಂದು 5 ರಿಂದ 10 ನಿಮಿಷ ಮಾಡ್ತೀವಿ. ಆ ಶವಾಸನಲ್ಲಿ ಇರುವಂಥ ಬೆನಿಫಿಟ್ಸ್ಗಳು ಬೇರೆ. ಈಗ ಎಕ್ಸಸೈಸ್ ಎಲ್ಲ ಮಾಡಿದ್ಮೇಲೆ ಶವಾಸನ ಕಂಪಲ್ಸರಿ ಮಾಡಬೇಕು ಅಂತ ಹೇಳ್ತೀವಿ. ಸೊ ತಿಂದು ಸೈಂಟಿಫಿಕಲ್ಲಿ ಹೋಗ್ತೀವಿ ಅಂದರೆ ನಮ್ಮ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗೋಗ್ಬಿಡುತ್ತೆ. ಸೊ ಅಂದರೆ ಫೈಟ್ ಆರ್ ಫ್ಲೈಟ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ತಿರ್ಗಾ ನಾರ್ಮಲ್ ಹೋಗಿ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್. ಓಕೆ, ಟೈಮ್ ಇದೆಯಾ? ಒಂದು 2 ನಿಮಿಷ ಓಕೆ. ಸೊ ನಮ್ಮಲ್ಲಿ 2 ನರ್ವಸ್ ಸಿಸ್ಟಮ್, ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಕೆಲಸ ಏನಪ್ಪ ಅಂದರೆ ನಾವು ಯಾವ ಎಮರ್ಜೆನ್ಸಿ ಬರುತ್ತಲ್ಲ, ಈಗೆಲ್ಲ ನಡ್ಕೊಂಡು ಹೋಗ್ತಾ ಇರ್ತೀನಿ, ಯಾವುದೋ ನಾಯಿ ಇಟ್ಟಿಸ್ಕೊಂಡ್ಬಂದ್ಬಿಡ್ತು, ಇಲ್ಲ ಸಡನ್ನಾಗಿ ಯಾವುದೋ ಹಾವು ಬಂದುಬಿಡ್ತು, ಅವಾಗ ನಾವು ತುಂಬ ಆಲೋಚನೆ ಮಾಡೋಕ್ಕಲ್ಲ. ಒಂದು ಅದ್ರ ಜೊತೆ ಹೋರಾಟ ಮಾಡ್ತೀವಿ, ಇಲ್ಲ ಓಡೋಗ್ಬಿಡ್ತೀವಿ. ಎರಡೂ ಮಾಡಬೇಕಂದ್ರೆ ನಮ್ಗೆ ಎನಾಮಸ್ ಅಮೌಂಟ್ ಆಫ್ ಎನರ್ಜಿ ಬೇಕು. ಆ ಎನರ್ಜಿನ ಪ್ರವೋಕ್ ಮಾಡೋದು ಮತ್ತು ಆ ಎನರ್ಜಿನ ತಲುಪಿಸೋ ಕೆಲಸ ಬಂದು ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಮಾಡ್ತಾ ಇರುತ್ತೆ. ಇದನ್ನು ಡಿಫೆನ್ಸ್ ಮೆಕ್ಯಾನಿಸಮ್ ಅಂತಲೂ ಸಹ ಹೇಳಲಾಗುತ್ತೆ. ಈ ಡಿಫೆನ್ಸ್ ಮೆಕ್ಯಾನಿಸಮ್ ಯಾವಾಗ ಈ ಎಮರ್ಜೆನ್ಸಿ ಬರುತ್ತಲ್ಲ ಅವಾಗ ಮಾತ್ರ ಆ್ಯಕ್ಟಿವ್ ಆಗಬೇಕು. ಕೆಲವರು ರಿಪೀಟೆಡಾಗಿ ಸ್ಟ್ರೆಸ್ ತೊಗೊಳ್ತಾ ಇರ್ತಾರೆ, ರಿಪೀಟೆಡಾಗಿ ಕೋಪ ಮಾಡ್ಕೊತಾ ಇರ್ತಾರೆ, ರಿಪೀಟೆಡಾಗಿ ಇದು ಮಾಡ್ಕೊಳ್ತಾ ಇರ್ತಾರೆ. ಅಂಥವ್ರಿಗೆ ಏನಾಗುತ್ತೆ, ಇದು ಆ್ಯಕ್ಟಿವ್ ಆಗಿ ಸ್ಟೇಡಲ್ಲಿ ಉಳ್ಕೊಂಡ್ಬಿಡುತ್ತೆ. ಅದು ಆ್ಯಕ್ಟಿವ್ ಆಗಿರೋ ಸ್ಟೇಡಲ್ಲಿ ಉಳ್ಕೊಳ್ತು ಅಂದರೆ ಭಾಳಷ್ಟು ಆರ್ಗನ್ಸ್ಗಳ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಅದನ್ನು ನಾರ್ಮಲ್ಗೆ ತರಬೇಕಾಗಿರುತ್ತೆ. ನೀವು ಬೆಳಗಿಂದ ಸಾಯಂಕಾಲ ಬರೀ ಕೋಪ ಮಾಡ್ಕೊಳ್ಳೋದು, ಏನು ಸ್ಟ್ರೆಸ್ಸಲ್ಲೇ ಇರೋದಂದರೆ ಅದು ಸ್ಟಿಮ್ಯುಲೇಟಲ್ಲೇ ಉಳ್ಕೊಂಡ್ಬಿಡುತ್ತೆ. ಭಾಳಷ್ಟು ಬ್ರೈನ್ ಮೇಲೆ, ಕಣ್ಣಿನ ಮೇಲೆ, ಏನೋ ಸ್ಪ್ಲೀನು, ಲಿವರ್ ಎಲ್ಲರ ಮೇಲೆ ಅದು ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಅದು ನಾರ್ಮಲ್ ತರುವಂಥ ಕೆಲಸ ಬಂದು ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ನೋಡ್ಕೊಳ್ತಾ ಇರುತ್ತೆ. ಅದನ್ನ ರೆಸ್ಟ್ ಆರ್ ಡೈಜೆಸ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದು ನಾರ್ಮಲಾಗಿ ಬರಬೇಕಂದ್ರೆ ಕೆಲವೊಂದು ರಿಲ್ಯಾಕ್ಸೇಷನ್ನು ಮತ್ತು ಈ ಥರ ಧ್ಯಾನ ಮಾಡೋದಾಗಿರಲಿ, ಏನು ಮೆಡಿಟೇಷನ್ ಮಾಡೋದಾಗಿರಲಿ, ಮತ್ತು ಈ ಥರ ಎಲ್ಲ ಫ್ರೆಂಡ್ಸ್ ಜೊತೆ ಹೋಗೋದಾಗಲಿ, ಇದೆಲ್ಲ ಬಂದು ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ ಆ್ಯಕ್ಟಿವೇಟ್ ಮಾಡುತ್ತೆ. ಏನು ಸ್ಟಿಮ್ಯುಲೇಟ್ ಆಗಿದ್ದ ನಾರ್ಮಲ್ ತರೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಅದನ್ನು ಈ ಎಕ್ಸಸೈಸ್ ಮಾಡಬೇಕಂದ್ರೆ ನಮ್ಮದು ಎಲ್ಲ ಕೆಲವೊಂದು ವಿಗರಸ್ ಪ್ರಾಕ್ಟೀಸ್ ಎಲ್ಲ ಮಾಡಿದಾಗ ಸಿಂಪ್ಯಾಥೆಟಿಕ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿಬಿಟ್ಟಿರುತ್ತೆ. ಅದು ನಾರ್ಮಲಾಗಿ ಬರೋದಕ್ಕೆ ನಾವು ಕೆಲವು ಸಮಯ ಕೊಡಬೇಕಾಗುತ್ತೆ. ಅದಕ್ಕೆ ಶವಾಸನ ಸಹಾಯ ಮಾಡುತ್ತೆ. ಅದಕ್ಕೆ ಕೊನೆಯಲ್ಲಿ ಯಾವಾಗಲೂ ಶವಾಸನ ಮಾಡಬೇಕು. ಒಂದು ಶವಾಸನ ಮಾಡಿದ್ರೆ ಇದನ್ನು ಬರೀ ಮಲ್ಕೊಳ್ಳೋತ್ತಾನೆ ಬಿಡು ನಾನು ಮಾಡಲ್ಲ ಅಂತಂದರೆ ಅದು ಸಿಂಪ್ಯಾಥೆಟಿಕ್ ಸಿಸ್ಟಮ್ ಅದು ಆ್ಯಕ್ಟಿವೇಟ್ ಆಗಿದೆ ಹಂಗೆ ಹೋಗ್ಬಿಡುತ್ತೆ. ಸೊ ಅದನ್ನು ನಮಗೇನು ಇದಾಗೋದಿಲ್ಲ ಅಂತ. ಸೊ ಇಟ್ಸ್ ನಥಿಂಗ್ ಲೈಕ್ ಕೈಗೆ ಎಣ್ಣೆ ಆಗೋಗ್ಬಿಟ್ಟಿದೆ ಅಂದರೆ ಹಾಗೆ ನೀರಲ್ಲಿ ನಾನು ತೊಳೆದ್ರೆ ಅದು ಹೋಗಲ್ಲ. ಸೋಪ್ ಹಾಕಿ ತೊಳೆದ್ರೆ ಅವಾಗ ಹೋಗುತ್ತೆ. ಈ ಸೋಪ್ ಹಾಕೋದು ಬಂದು ಇಟ್ಸ್ ಈಗ ಏನು ಎಣ್ಣೆ ಆಗಿರುತ್ತೆ, ಅದು ಲ್ಯಾಥರ್ಜಿಕ್ ಆಗಿರ್ತೀವಿ.
ಅದನ್ನ ನಾವು ಇವಾಗ ಮೆಡಿಟೇಷನ್ ಅದಕ್ಕೆ ಹೇಳೋದು ಎಕ್ಸಸೈಸ್ ಮಾಡಬೇಕಂದ್ರೆ ಫಸ್ಟು ಸಿಂಪಲ್ ಆ್ಯಕ್ಟಿವೇಟ್ ಮಾಡ್ತೀವಿ ನಾವು. ಅದಕ್ಕೆ ನಾವು ಎಕ್ಸಸೈಸ್ ಎಲ್ಲ ಮಾಡಿದಾಗ ಅದು ವಾರ್ಮ್ ಅಪ್ ಅದೇನು ಮಾಡುತ್ತೆ ನಮಗೆ ಸೋಪ್ ಹಾಕ್ದಂಗೆ ಅದು. ಆಮೇಲಿಂದ ನಾವು ಕೈ ವಾಶ್ ಮಾಡ್ತೀವಲ್ಲ ಅದು ನ್ಯೂಟ್ರಲ್ ಸ್ಟೇಟಿಗೆ ಬರೋವಂಥದ್ದು. ಸೊ ನಾವು ಡೈರೆಕ್ಟಾಗಿ ಇಲ್ಲಿಂದ ನಾವು ನ್ಯೂಟ್ರಲ್ ಸ್ಟೇಟಿಗೆ ಸೀದಾ ಹೋಗೋಕ್ಕಾಗಲ್ಲ. ಅದಕ್ಕೆ ನಾವು ಫಸ್ಟು ಆ್ಯಕ್ಟಿವ್ ಮಾಡಿಕೊಂಡು ಆಮೇಲೆ ನ್ಯೂಟ್ರಲ್ ಬರೋಕ್ಕೆ. ಯೋಗದಲ್ಲಿ ಅದಕ್ಕೆ ಫಸ್ಟು ನಿಧಾನವಾಗಿ ವಾರ್ಮಪ್ಪು ಹೇಳ್ದಂಗೆ ವಾರ್ಮಪ್ಪು ಸೂರ್ಯ ನಮಸ್ಕಾರ ಇದೆಲ್ಲ ಮಾಡ್ಕೊಳ್ತೀವಿ. ಆಮೇಲೆ ಆಸನಾಸ ಎಲ್ಲ ಮಾಡ್ತೀವಿ, ಕೊನೆಗೆ ವಿಶ್ರಾಂತಿ ಮಾಡ್ತೀವಿ. ಇಲ್ಲಾಂದರೆ ನಿದ್ದೆಗೂ ಮತ್ತು ಏನು ಸಾತ್ವಿಕ ಸ್ಥಿತಿಗೂ ಏನು ವ್ಯತ್ಯಾಸನೇ ಗೊತ್ತಾಗಲ್ಲ. ಮೆಡಿಟೇಷನ್ ಮಾಡ್ತೀವಿ ಹಿಂಗೆ ತೂರ್ಸೋದಕ್ಕೂ ಹಂಗೆ ಕೂತ್ಕೊಂಡು ಏನು ವ್ಯತ್ಯಾಸ ಗೊತ್ತು. ಫಸ್ಟ್ ಆ್ಯಕ್ಟಿವ್ ಮಾಡಿಕೊಂಡು ಆಮೇಲೆ ಅದು ಸಾತ್ವಿಕ ಸ್ಥಿತಿಗೆ ಬರೋದಕ್ಕೆ ಸಹಾಯ ಮಾಡುತ್ತೆ. ಶವಾಸನ ಮಾಡುವಾಗ ಎಲ್ಲ ಹೇಳೋದು ಕೆಡಿಸ್ತಾ ಇರುತ್ತೆ, ಅದು ಒಂದು ನಿದ್ದೆ ಮೂಡಲ್ಲಿ ಇರ್ತೀವಲ್ಲ, ಅದೇ ಯೋಗ. ಅಲ್ಲ, ನಮ್ಮ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಹೇಳ್ತಾ ಇರ್ತಾರೆ, ಕೇಳಿಸ್ತಾ ಇರುತ್ತೆ, ಆದ್ರೂ ಒಳ್ಳೆ ನಿದ್ದೆ ಮಾಡಿ ಅದು ಎಷ್ಟೊಂದು ವೇರಿಯಸ್ ರೀಸನ್ಸು. ಮತ್ತು ನಾವು ಸರಿಯಾಗಿ ಸಮರ್ಪಕವಾಗಿ ನಿದ್ದೆ ಆಗಿರಲ್ಲ, ಸೊ ಹಾಗೆ ಬಂದಿರ್ತೀವಿ, ಅದೂ ಇರುತ್ತೆ. ಮತ್ತು ನಿದ್ದೆ ಬರ್ತಾ ಇದೆ ಅನ್ನೋದೇ ಇಟ್ಸ್ ಲಕ್ಕಿ ಅಂದ್ಕೊಂಡ್ಬಿಡಿ. ಎಷ್ಟೊಂದಂಗೆ ನಿದ್ದೆ ರಿಲ್ಯಾಕ್ಸ್. ಈಗ ನಿದ್ದೆ ಬರ್ದೇ ಎಷ್ಟು ಜನದ ಸಮಸ್ಯೆ ಗೊತ್ತಾ? ನಿದ್ದೆನೇ ಬರಲ್ಲ, ನಿದ್ದೆ ಬರ್ತಾ ಇದೆಲ್ಲ ಪುಣ್ಯ ಮಾಡಿದೀವಿ ಅಂತ ಅನ್ಕೋಬೇಕು ನಾವು ಆ್ಯಕ್ಚುಲಿ. ಓಕೆ ಫೈನ್. ಹಾಂ ಇರಲಿ ಬಿಡಿ, ಇಲ್ಲ ಒಂದು ನಿಮಿಷ. ಹಾಂ, ಇವರು ಆನಂದ್ ಸರ್ ಅಂತ ನಮಗೆಲ್ಲ ಡೈಲಿ ಇವ್ರು ಹೇಳ್ಕೊಡ್ತಾರೆ. ಇನ್ನೊಬ್ರು ದೇವರಾಜ್ ಸರ್ ಅಂತ ಹೇಳಿದ್ವಿ, ಅವ್ರು ಬಂದಿಲ್ಲ. ಇವರು ಹಿಲ್ ರಾಕಲ್ಲಿ ವೇಸ್ಟ್ ಆಗಿದ್ದಾರೆ, ಸರ್ ಆಗಿದ್ದಾರೆ. ಹಿಲ್ ರಾಕ್ ಪಬ್ಲಿಕ್ ಸ್ಕೂಲಲ್ಲಿ ಹೇಳಿ ಸರ್. ಇಬ್ಬರು ಕೂಡ ಅಲ್ಲಿ ಹಿಲ್ ರಾಕ್ ಸ್ಕೂಲಲ್ಲಿ ಆ್ಯಕ್ಚುಲಿ ಯೋಗ ಟೀಚರಾಗಿ ವರ್ಕ್ ಮಾಡ್ತಾರೆ. ಇಬ್ಬರ ಹತ್ರ ಒಂದು ರಿಕ್ವೆಸ್ಟ್ ಕೇಳ್ಕೊಳ್ಳೋದಂದ್ರೆ, ಇಬ್ಬರು ಕೂದಲು ಚೆನ್ನಾಗಿದೆ, ಏನಾದ್ರು ಮಕ್ಕಳು ಎಲ್ಲರೂ ಶೈಲೆಂದು ಅನ್ಎಕ್ಸ್ಪೆಕ್ಟೆಡ್ ಯೋಗ ಸರ್ಗೆ ಈ ಕ್ವಶನ್ ನಮ್ಮ ಥರ ಯೋಗ ಮಾಡಿ ಬರುತ್ತೆ. ನಾನು ಅದೇ ಹೇಳಕ್ಕೆ ಬಂದೆ. ಈಗ ಇಲ್ಲಿಂದ ಒಂದು 200 ಮೀಟ್ರ್ ಹೋದರೆ ನಮ್ಗೆ ಯೋಗ ಕ್ಲಾಸ್ ಇದೆ, ಬನ್ನಿ ಎಲ್ಲ ಯೋಗ ಪ್ರಾಕ್ಟೀಸ್ ಮಾಡಿ. ಇಲ್ಲ, ಪ್ರಾಕ್ಟೀಸ್ ಮಾಡ್ತಾ ಅದು ಏನು ನಾನು ಹೇಳಿದ್ನಲ್ಲ, ಎಷ್ಟೊಂದು ನಾವು ಅಭ್ಯಾಸ ಮಾಡ್ತಾ ಗೊತ್ತಿಲ್ಲದೆಲ್ಲಂಗೆ ನಮ್ಗೆ ಎಷ್ಟೊಂದು ಪಾಸಿಟಿವ್ ಹೇಳೋದ ಆಗ್ತಾ ಹೋಗುತ್ತೆ. ಸೊ ಇದೊಂದೇ ಅಲ್ಲ. ಆನಂದವಾಗಿ ವಿಷಯ ಆಗೋ ಥರ ಮಾತಾಡಿದ್ದೀರಾ. ಗೊತ್ತಿರೋ ವಿಷಯನೇ ಆದ್ರೂ ಇನ್ನೊಂದ್ಸಲ ಕೇಳಿದಾಗ ಮನನ ಆಗುತ್ತೆ, ನಾವು ಇದು ಮಾಡ್ಬೇಕು, ಅದನ್ನ ಅಳವಡಿಸ್ಕೊಳ್ಬೇಕು ಅಂತ ಹಂಗೆ ಅನಿಸುತ್ತೆ. ಆ ಥರ ಒಂದು ವಿಧ ಅಂತ ಮಾತಾಡಿದ್ರೆ ಖುಷಿ ಆಯ್ತು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಶರೀರ ಚೆನ್ನಾಗಿ ಅಷ್ಟುಪುಷ್ಟವಾಗಿ ಹೆಲ್ದಿಯಾಗಿ ಇಟ್ಕೊಂಡ್ರೆ ಮಾತ್ರ ನಾವು ಏನಾರು ಮಾಡ್ಬೋದು. ನಾವು ಲೇಡೀಸ್ ಕ್ಲಬ್ಬಿಗೆ ಬರಬೇಕು ಅಂದ್ರೆ ನಾವು ಆರೋಗ್ಯವಾಗಿರ್ಬೇಕು. ಇವತ್ತೇನಪ್ಪ ಮೂಡಿಲ್ಲ, ಮೈಂಡ್ ಮೂಡು ಇರಬೇಕು, ಬಾಡಿ ಮೂಡು ಇರಬೇಕು. ಸೌಂಡ್ ಬಾಡಿ ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಸರಿಯಾಗಿದ್ರೆ ಮಾತ್ರ ನಾವು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ. ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ವಾ, ಇವತ್ತು ಮೂಡಿಲ್ಲ ಅಂದ್ರೆ ನಾವು ಏನೋ ಒಂದು ರೀತಿ ಆಗಿರ್ತೀವಿ. ಆ ಮೂಡೆಲ್ಲ ತರಿಸ್ಕೊಂಡು ಪ್ರಶಾಂತವಾಗಿ ಚೆನ್ನಾಗಿ ನಾವು ಮಾಡಿದ ಕೆಲಸದಲ್ಲಿ ಸರಿಯಾಗಿ ಲಕ್ಷ್ಯ ಕೊಟ್ಟು ಮಾಡುವಂತಾಗಲಿ, ಮತ್ತೆ ಎಲ್ಲರಿಗೂ ಪ್ರೀತಿ ಹಂಚಬೇಕು ಅನ್ನೋದನ್ನು ಹೇಳಿದ್ರು. ಹೌದು, ಸುಮ್ಮನೆ ಎದ್ಬಿಟ್ಟು ರ್ಯಾಶ್ ಮೈಂಡಿಂದ ಏನೋ ನಾವು ಮಾತಾಡ್ಬಿಟ್ರು ವಾತಾವರಣ ಕೆಟ್ಟೋಗುತ್ತೆ. ವಾತಾವರಣ ಇವತ್ತು ಪರಿಸರ ದಿನಾಚರಣೆ, ಪರಿಸರವನ್ನು ಚೆನ್ನಾಗಿಟ್ಕೋಬೇಕು. ಈ ಮೂಲಕವಾಗಿ, ಯೋಗದ ಮೂಲಕವಾಗಿ ಅಥವಾ ಧ್ಯಾನದ ಮೂಲಕವಾಗಿ ನಮ್ಮ ಪರಿಸರ ಕೇವಲ ಗಿಡ ಮರ ಬೆಳೆಸೋದಿಲ್ಲ, ನಮ್ಮ ಸುತ್ತಮುತ್ತಲೇ ಇರೋ ವಾತಾವರಣವನ್ನು ನಾವು ಅತ್ಯಂತ ಚೆನ್ನಾಗಿ ಮಾಡೋದು. ಪ್ರೀತಿಯಿಂದ ಒಬ್ಬರನ್ನು ಮಾತಾಡ್ಸೋದು ಕೂಡ ಎಷ್ಟೊಂದು ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ಕೊಟ್ರು. ಅದರಿಂದ ನಮ್ಗೆ ಎಷ್ಟೊಂದು ಲಾಭ ಇದೆ ನಮ್ಮ ಆರೋಗ್ಯಕ್ಕೆ ಅಂತ ಹೇಳ್ತಿದ್ದಾರೆ. ಖುಷಿ ಆಗುತ್ತೆ, ನಿಮ್ಗೆ ನೋಡಿದ್ರೆ ಖುಷಿ ಆಯ್ತು ನನಗೆ. ನಮ್ಮ ಮಹಿಳಾ ಸಂಘದ ಪರವಾಗಿ ನಮಗೆ ಮತ್ತೆ ಆನಂದ್ ಸರ್, ಪ್ರಶಾಂತ್ ಸರ್ ಇಬ್ಬರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಎಲ್ಲರೂ ಇವ್ರು ಹೇಳಿದನ್ನ ಅನುಸರಿಸಿ ಅಂತ ಹೇಳಿ ಕೇಳ್ಕೊತೀನಿ. ಇವ್ರ ಹತ್ರದಲ್ಲೇ ಇದೆ ಅಂತ ಈಗ ಒಂದು ಕಿರು ಕಾಣಿಕೆ ನಮ್ಮ ಲೇಡೀಸ್ ಪರವಾಗಿ. ಇಷ್ಟೊತ್ತು ಎಲ್ಲ ಶಾಂತಿಯಿಂದ ಪ್ರೀತಿಯಿಂದ ಇಷ್ಟೆಲ್ಲ ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದ. ಇಬ್ಬರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಧನ್ಯವಾದ. ಮೇಡಮ್ ಹೇಳಿ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ, ಅದು 2 ಫೇರ್ಸ್ ಮೀನಿಂಗ್. ಒಂದು ಶರೀರ ಚೆನ್ನಾಗಿರಬೇಕು, ಸರಿನಾ? ನಾವು ಏನೇ ಗಳಿಸ್ಬೇಕಂದ್ರೂ ಶರೀರ ಮಾಧ್ಯಮ. ಎಲ್ಲ ಗಳಿಸೋದಕ್ಕೆ ಏನೇನು ಮಾಡೋಕ್ಕೆ ಶರೀರ ಚೆನ್ನಾಗಿದೆ, ಎಲ್ಲನೂ ಗಳಿಸೋದು. ತಿರ್ಗಿ ಗಳಿಸಿದನ್ನು ಅನುಭವಿಸೋಕ್ಕೂ ಶರೀರ ಚೆನ್ನಾಗಿರಬೇಕು. ಈ ಸೆಕೆಂಡ್ ಫೇಸು ಎಷ್ಟೊಂದು ಫಸ್ಟ್ ಫೇಸಿಗೆ ತುಂಬ ವರ್ಕ್ ಕೊಟ್ಬಿಡ್ತೀವಿ, ದುಡಿಬೇಕು ಅದು ಇದು ಅಂತ.
ತಿರ್ಗಾ ನೀನು ಅನುಭವಿಸೋದು ಇಂಪಾರ್ಟೆಂಟು. ಅನುಭವಿಸ್ಬೇಕಾದ್ರೂ ಶರೀರ ಚೆನ್ನಾಗಿರಬೇಕು. ದುಡ್ದು ಎಲ್ಲ ಬ್ಯಾಂಕ್ ಅಕೌಂಟ್ ಎಲ್ಲ ಮೇಂಟೈನ್ ಮಾಡಿಕೊಂಡು ಅನುಭವಿಸೋಕೆ ಶರೀರ ಚೆನ್ನಾಗಿಲ್ಲ ಅಂದರೆ ಸೊ ಅದನ್ನು ಎರಡೂ ಮೀಡಿಯಮ್ ಆಗಿ ವರ್ಕ್ ಮಾಡಬೇಕು ಅಂತ. ಮತ್ತು ಇಷ್ಟು ಆರಾಮಾಗಿ ಸಹನೆಯಿಂದ, ಶಾಂತಿಯಿಂದ, ಪ್ರೀತಿಯಿಂದ ಮಾತುಗಳನ್ನು ಕೇಳೋದಕ್ಕೆ ಧನ್ಯವಾದಗಳು. ಮತ್ತು ನಮ್ಮನ್ನು ಆಹ್ವಾನಿಸಿದಂಥ ಜಯಂತಿ ಮೇಡಮ್ನು ಮತ್ತು ಸಂಪೂರ್ಣ ಮಹಿಳಾ ಮಂಡಳಿ ಲೇಡೀಸ್ ವಿಂಗ್ ಫುಲ್ ಟೀಮ್ಗೆಲ್ಲರಿಗೂ ಧನ್ಯವಾದಗಳು. ಭಾಳ ಖುಷಿ ಆಯಿತು ಮಾತಾಡಿದ್ದು, ಎಲ್ಲರನ್ನೂ ಸಂಪರ್ಕ ಮಾಡಿದ್ದು. ಧನ್ಯವಾದ. ಹೆಲ್ದಿ ಸ್ಪೀಚ್. ಓಹ್, ಥ್ಯಾಂಕ್ ಯು. ಹಂಗೇನಾ? ಆಗಲ್ಲ ಹಿಂಗೆ ಇಟ್ಕೊಳ್ತೀನಿ. ಹಾಂ, ಓಕೆ ಓಕೆ. ಹಿಂಗೆ ಇಟ್ಬಿಟ್ಟಿದೆ. ಇದು ಆಫ್ ಮಾಡ್ತೀರಾ ಸರ್? ಹಾಂ ಮಾಡ್ತೀನಿ.